Thank you for being with us, Lord. ನಮ್ಮ ಸಂಗಡದಲ್ಲಿ ಇದ್ದಕ್ಕಾಗಿ ಸ್ತೋತ್ರ. Thank you for being among us, God. ನಮ್ಮ ನಡುವೆ ಇದ್ದಕ್ಕಾಗಿ ಸ್ತೋತ್ರ. Thank you for working in us, God. ನಮ್ಮ ಒಳಗೆ ಕಾರ್ಯ ಮಾಡ್ತಾ ಇದ್ದೇನೆ ನಿನಗೆ. Thank you for changing us, God. ನಮ್ಮನ್ನು ಬದಲಾಯಿಸ್ತಾ ಇದ್ದೇನೆ ನಿನಗೆ ಸ್ತೋತ್ರ. We appreciate your good work in us, God. ನಮ್ಮಲ್ಲಿ ನೀನು ಮಾಡ್ತಿದ್ದ ಒಳ್ಳೆ ಕಾರ್ಯಕ್ಕಾಗಿ ನಿನ್ನನ್ನು ಪ್ರಶಂಸೆ ಮಾಡ್ತೇವೆ. We were wicked people, God. ನಾವು ದುಷ್ಟರಾಗಿದ್ದೆವು. But Lord, you saved us, God. ಆದರೆ ನೀನು ನಮ್ಮನ್ನು ರಕ್ಷಿಸಿದೆ. You changed our heart, God. ನಮ್ಮ ಹೃದಯಗಳನ್ನು ಬದಲಾಯಿಸಿದೆ. You changed our lives, God. ನಮ್ಮ ಜೀವಿತಗಳನ್ನು ಬದಲಾಯಿಸಿದೆ. You put your Holy Spirit within us, God. ನಮ್ಮೊಳಗೆ ನಿನ್ನ ಪರಿಶುದ್ಧಾತ್ಮನನ್ನು ಇಟ್ಟಿದ್ದೆ. You made us sons and daughters of the living God. ಜೀವಿಸುವ ದೇವರ ಕುಮಾರರು ಕುಮಾರಿಯರನ್ನಾಗಿ ನಮ್ಮನ್ನು ನೀನು ಮಾಡಿದ್ದೆ. You made us kings and priests unto our God. ನಮ್ಮ ದೇವರಿಗೆ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ನಮ್ಮನ್ನು ಮಾಡಿದ್ದೆ. We are not worthy of this good thing you have done in us, ನೀನು God. ನಮ್ಮಲ್ಲಿ ಮಾಡಂತ ಈ ಒಳ್ಳೆದನಕ್ಕಾಗಿ ನಾವು ಯೋಗ್ಯರಲ್ಲ ಒಡೆಯ. But it pleased you, Lord, to bless us this way. ದೇವರೇ, ಈ ನಮ್ಮನ್ನು ಆಶೀರ್ವದಿಸಲು ಕರ್ತ ನೀನು ನಮ್ಮಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. Lord, thank you, Father. ತಂದೆ, ಧನ್ಯವಾದ. We acknowledge all your good things in our lives. ನಮ್ಮ ಜೀವಿತದಲ್ಲಿ ಇರುವಂತ ಎಲ್ಲಾ ಒಳ್ಳೆತನವನ್ನು ಗುರುತಿಸ್ತೇವೆ. We put down our crowns at your feet. ನಮ್ಮ ಕಿರೀಟಗಳನ್ನು ನಿನ್ನ ಪಾದದ ಮುಂದೆ ಇಡ್ತೇವೆ. When we bow down and we worship thee, O God. ನಿನ್ನ ಮುಂದೆ ತಲೆಬಾಗಿ ನಿನ್ನನ್ನು ಆರಾಧಿಸ್ತೇವೆ. Accept us, O God. ನಮ್ಮನ್ನು ಸ್ವೀಕರಿಸು. Accept our worship, O God. ನಮ್ಮ ಆರಾಧನೆ ಸ್ವೀಕರಿಸು. Accept our sacrifice, O God. ನಮ್ಮ ಯಜ್ಞಗಳನ್ನು ಸ್ವೀಕರಿಸು. Accept our thanksgivings, O ನಮ್ಮ God. ಕೃತಜ್ಞತೆಗಳನ್ನು ಸ್ವೀಕರಿಸು. Accept our offerings, O God. ನಮ್ಮ ಕಾಣಿಕೆಯನ್ನು ಸ್ವೀಕರಿಸು. Whatever we do or say here, ಇಲ್ಲಿ ನಾವು ಏನೇನು ಹೇಳ್ತೇವೋ ಏನೇನು ಮಾಡ್ತೇವೋ, let it be an act of worship to you, Lord. ಅವೆಲ್ಲವೂ ಆರಾಧನಾ ಕ್ರಿಯೆಗಳಾಗಿರಲಿ. Cause thy face to shine upon us. ನಮ್ಮ ಮೇಲೆ ನಿನ್ನ ಮುಖ ಪ್ರಕಾಶಿಸು. We submit to you, Lord. ನಿನಗೆ ಒಪ್ಪಿಸಿಕೊಡ್ತೇವೆ. We submit to your lordship, O God. ದೇವರೇ, ನಿನ್ನ ಒಡೆತನಕ್ಕೆ ಒಪ್ಪಿಸಿಕೊಡ್ತೇವೆ. We declare Jesus Christ is our Lord. ನಾವು ಘೋಷಣೆ ಮಾಡ್ತೇವೆ, ಯೇಸು ಕ್ರಿಸ್ತನೇ ನಮ್ಮ ಒಡೆಯನು. Lord, we release ourselves in the Spirit, Lord, to flow according to your Holy Spirit. ದೇವರೇ, ನಿನ್ನ ಪರಿಶುದ್ಧಾತ್ಮನ ಸಂಗಡ ಚಲಿಸಲು ನಮ್ಮನ್ನು ಆತ್ಮನಲ್ಲಿ ಬಿಡುಗಡೆ We ಮಾಡ್ಕೊಳ್ತೇವೆ. give you all the glory. ಎಲ್ಲಾ ಗೌರವ We ಕೊಡ್ತೇವೆ. give you all the praise, O God. ಎಲ್ಲಾ ಸ್ತೋತ್ರಗಳನ್ನು ನಿನಗೆ ಕೊಡ್ತೇವೆ. In the name of Jesus Christ of Nazareth, O Lord. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ. Amen. 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 Let's offer a clap offering to ನಮ್ಮ our ದೇವರಿಗೆ God. ಚಪ್ಪಾಳೆ ಕಾಣಿಕೆ ಕೊಡೋಣ. Hallelujah. ಹಾಲೆಲೂಯಾ. Thank you, Jesus. ಧನ್ಯವಾದ ಯೇಸು. Hallelujah. ಹಾಲೆಲೂಯಾ. Thank you, Jesus. ಧನ್ಯವಾದ ಯೇಸು. On this day among the heathens, ಅನ್ಯರ ಮಧ್ಯದಲ್ಲಿ ಇಂಥ ದಿನದಂದು people believed that ಜನರು ಹೀಗೆ ನಂಬಿದರು. that ಅದೇನಂದ್ರೆ, today on December 24th, ಇವತ್ತು ಇದು ಡಿಸೆಂಬರ್ 24ನೇ ದಿನದಂದು their sun god dies. ಅವರ ಸೂರ್ಯ ದೇವನು ಸತ್ತಿರ್ತಾನೆ, ಸಾಯ್ತಾನೆ. And tomorrow on 25th, ನಾಳೆ 25ನೇ ತಾರೀಕು their sun god ಅವರ ಸೂರ್ಯ ದೇವನು will rise again. ಮತ್ತೆ ಹುಟ್ಟುತ್ತಾನೆ. So it is a day of the resurrection of their sun god tomorrow. ನಾಳೆ ಅವರ ಸೂರ್ಯ ದೇವನ ಪುನರುತ್ಥಾನವಾಗಿರೋದ್ರಿಂದ, and they think that that can be equated, connected and celebrated as the Son of God's birthday. ಆದ್ದರಿಂದ ಅದನ್ನೇ ದೇವಕುಮಾರನಾದ ಯೇಸು ಕ್ರಿಸ್ತನ ಜನನವನ್ನು ಅದಕ್ಕೆ ಹೋಲಿಕೆ ಮಾಡಿ ಇಟ್ಟಿದ್ದಾರೆ. But we are not going to do that. ಆದರೆ ಹಾಗೆ ನಾವು ಅದನ್ನು ಮಾಡ್ತಾ ಇಲ್ಲ. Because ಯಾಕಂದ್ರೆ it's a heathen day. ಅದು ಅನ್ಯ ದೇವತೆಗಳ ಅನ್ಯರ ದಿನ. But we are not celebrating that. ಆದರೆ ನಾವು ಹಾಗೆ ಮಾಡ್ತಾ ಇಲ್ಲ. We celebrate Jesus Christ. ನಾವು ಯೇಸು ಕ್ರಿಸ್ತನ ಉತ್ಸವ ಮಾಡ್ತೇವೆ. Because he is our God. ಯಾಕಂದ್ರೆ ಆತನೇ ನಮ್ಮ ದೇವರು. The only festival to celebrate the Lord has given to us. ನಾವು ಮಾಡಬೇಕಂದ ಹಬ್ಬ ಒಂದೇ ಒಂದು, ಕರ್ತನಾದ ಯೇಸು ಕ್ರಿಸ್ತನೇ ನಮಗೆ ಕೊಟ್ಟದ್ದೇನೆಂದ್ರೆ is the Holy Communion. ಅದು ಪರಿಶುದ್ಧ ಭೋಜನ. Celebrate it as many times as possible. ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ಹಬ್ಬವನ್ನಾಗಿ ಮಾಡು. Not once in a year. ವರ್ಷಕ್ಕೆ ಒಂದು ಸಾರಿ ಅಂತ ಅಲ್ಲ. Not once in a month. ಅದ ತಿಂಗಳಿಗೆ ಒಂದು ಸಾರಿ ಅಂತ ಅಲ್ಲ. Not once in a week. ವಾರಕ್ಕೊಮ್ಮೆ ಅಂತ ಅಲ್ಲ. But as long as many times as you can do it. ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ಮಾಡು. In all possible ways. ಎಲ್ಲ ಸಾಧ್ಯತೆ ಇರುವಂತ ಮಾರ್ಗಗಳಲ್ಲಿ. So that you may glorify God. ಆಗ ನೀವು ದೇವರನ್ನ ಮಹಿಮೆ ಪಡಿಸ್ತೀರಿ. But this is not the message for today. ಆದರೆ ಇವತ್ತಿನ ಸಂದೇಶ ಅದಲ್ಲ, ನಾನು ಹೇಳ್ತಾ ಇರೋದಲ್ಲ. Today, ಅದು ಇವತ್ತು lot of people ಅನೇಕರು all over the world ಇಡೀ ಜಗತ್ತಿನಾದ್ಯಂತ are suffering.
ಶ್ರಮೆ ಪಡ್ತಿದ್ದಾರೆ. On this day ಇಂಥ ದಿನದಂದು and even tomorrow, ನಾಳೆಯೂ ಸಹ people cannot rise up from their beds. ಜನರು ಆಸೆಯಿಂದ ಹೇಳಕ್ ಆಗ್ತಾ ಇಲ್ಲ. People are running from place to place without any possibility of staying somewhere. ಅಲ್ಲಿ ಎಲ್ಲೋ ಒಂದು ಕಡೆ ಇರೋದಕ್ಕೆ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ಜನರು ಆ ಕಡೆ ಈ ಕಡೆ ತಿರುಗಾಡ್ತಿದ್ದಾರೆ. People are drenched in water in Tamil Nadu because of the heavy floods. ಅಲ್ಲಿ ಬಹಳಷ್ಟು ಮಳೆ ಪ್ರವಾಹದಿಂದಾಗಿ ತಮಿಳುನಾಡಲ್ಲಿ ಜನರು ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ. Lot of people are struggling. ಅನೇಕ ಜನರು ಪ್ರಯಾಸ ಪಡ್ತಿದ್ದಾರೆ, ಸಂಕಟ ಪಡ್ತಿದ್ದಾರೆ. And it was the pattern or the lifestyle of Mahatma Gandhi ಮಹಾತ್ಮ ಗಾಂಧೀಜಿಗಳ ಸಮಯದಲ್ಲಿ ಒಂದು ಮಾದರಿ ಇತ್ತು. that he said, ಅದು ಅವರು ಹೇಳಿದ್ದು, when my own people are suffering and they cannot wear one decent dress, ಅವ್ರು ನನ್ನ ಜನರು ಹೊಟ್ಟೆಗಿಲ್ಲದೆ ಹಸಿವಿದ್ದಾರೆ, ಆದರೆ ಅಷ್ಟೇ ಅಲ್ಲದೆ ಹೊಟ್ಟೆಗೆ ಬಟ್ಟೆ ಒಳ್ಳೆ ಬಟ್ಟೆ ಇಲ್ಲದೆ ಅವ್ರು ಸಂಕಟ ಪಡುವಂತ ಸಮಯದ ಇರುವಲ್ಲಿ how can I wear full clothes and then live? ನಾನು ಹಾಗಿರುವಂತ ಸಮಯದಲ್ಲಿ ನಾನು ಮೈ ತುಂಬ ಒಳ್ಳೆ ಬಟ್ಟೆ ಹಾಕೊಂಡು ಹೇಗೆ ಇರಲಿ? I will be like them. ನಾನು ಅವರ ಹಾಗೆ ಇರ್ತೇನೆ ಅಂತ I will ಹೇಳಿ fight for them. ಅವ್ರಿಗಾಗಿ ನಾನು ಹೋರಾಡ್ತೇನೆ, I'll fight for their freedom. ಅವರ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಡ್ತೇನೆ. At least Mahatma Gandhi's maybe ways we can adopt. ಹಾಗೆ ಮಹಾತ್ಮ ಗಾಂಧೀಜಿ ಅವರು ಹೇರುವಂತ ಆ ಮಾರ್ಗಗಳನ್ನು ನಾವು ಸಹ ಅಳವಡಿಸಿಕೊಳ್ಬಹುದು. Thank you, Jesus. ಧನ್ಯವಾದ ಯೇಸು. So if at all you are celebrating Christmas, ನಾವು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡುತ್ತಾವರಾಗಿದ್ದರೆ, if at all, ಒಂದು ವೇಳೆ then give your clothes to somebody who do not have clothes. ಯಾರಿಗೆ ಬಟ್ಟೆ ಇಲ್ಲವೋ ನಿಮ್ಮ ಬಟ್ಟೆಯನ್ನು ಅವರಿಗೆ ಕೊಡ್ರಿ. This is not possible ಇದು ಸಾಧ್ಯ ಇಲ್ಲ ಬಿಡಿ ಪಾಸ್ಟರ್. because we are hypocrites. ಅಲ್ಲಿ Because we are hypocrites. ಯಾಕಂದ್ರೆ ಅಲ್ಲಿ ನಮ್ಮ ಕಪಟತನ ಅಲ್ಲಿ ಗೊತ್ತಾಗ್ತದೆ. We do not give to those Now- people who should celebrate. ಯಾರು ಹಬ್ಬ ಮಾಡ್ಬೇಕಾಗಿರ್ಬೇಕು ಈ ರೀತಿ ಮಾಡ್ಬೇಕಂದ್ರೆ ನಾವು ಕೊಡೋದು, ನಮ್ಮ ಬಟ್ಟೆ ನಾವು ಕೊಡೋದಿಲ್ಲ, We do not give our food to them. ಅವರಿಗೆ ನಮ್ಮ ಊಟ ಕೊಡೋದಿಲ್ಲ. But there are some churches doing these kind of things. ಆದರೆ ಇಂಥ ದಿನಗಳಲ್ಲಿ ಹಾಗೆ ಮಾಡುವ ಸಭೆಗಳು ಕೆಲವಿವೆ. But no matter what you do, ಆದರೆ ಏನೇ ಮಾಡಿ ಪರವಾಗಿಲ್ಲ, the Bible says ಬೈಬಲ್ ಹೇಳ್ತದೆ in Colossians chapter 3 verse 17, ಕೊಲೊಸ್ಸದವರಿಗೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ. is it 3:17? ನಾನಿನ Yeah, ನುಡಿಯಿಂದಾಗಲಿ 3:17. ನಡೆಯಿಂದಾಗಲಿ ಏನೇನು And whatever you do in word or deed, do everything in the name of the Lord Jesus, giving thanks to God the Father through him. ನೀನು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರು. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. Thank you, Jesus. ಧನ್ಯವಾದ ಯೇಸು. In whatever you are doing, ನೀವು ಏನೇ ಮಾಡಿದ್ರು, if you think that God is glorified through whatever you are doing, ನೀವೇನೇನೇ ಮಾಡಿದ್ರು ದೇವರ ಮೂಲಕವಾಗಿ ದೇವರಿಗೆ ಮಹಿಮೆ ಆಗ್ತಾ ಇದೆ ಎಂಬುದಾಗಿ ನಿಮಗೆ ಗೊತ್ತಾದ್ರೆ do it. ಹಾಗೆ ಮಾಡ್ರಿ. Not against your own conscience. ನಿಮ್ಮ ಮನಸ್ಸಿನ ಹಕ್ಕಿಗೆ ವಿರುದ್ಧವಾಗಿ ಮಾಡ್ರಿ ಅಂತ ಹೇಳ್ತಾ ಇಲ್ಲ. Amen. ಆಮೇನ್. Shall we pray for those unfortunate people who do not have one square meal today or tomorrow on these coming days and who do not even think of celebrating something? ಹೀಗೆ ಎಲ್ಲರೂ ಸಂಭ್ರಮ ಪಡ್ತಿದ್ದಾರೆ, ನಾವು ಸಂಭ್ರಮ ಪಡಬೇಕು ಎಂಬ ಮನಸ್ಸಿದೆ, ಆದರೆ ಅನುಕೂಲತೆಗಳಿಲ್ಲ. ಆ ದಿವಸಕ್ಕೆ ಒಂದು ಹೊತ್ತು ಊಟಕ್ಕೆ ಅನುಕೂಲತೆ ಇಲ್ಲದೆ ಇರುವವರಿಗಾಗಿ ನಾವು ಇವತ್ತು ನಾವು ಪ್ರಾರ್ಥನೆ ಮಾಡೋಣ. I remember one incident. ಒಂದು ಸಂದರ್ಭ, ಒಂದು ಘಟನೆ ನನಗೆ ಗೊತ್ತಿದೆ. In communist Romania, ಕಮ್ಯುನಿಸ್ಟ್ ರುಮೇನಿಯಾದಲ್ಲಿ, in that country called Romania, ಆ ದೇಶದಲ್ಲಿ ರೊಮೇನಿಯಾ ಸ್ಥಳದಲ್ಲಿ believers were arrested because of the cruel anti-Christian communist leader called Ceausescu. ಸಿಸೆಸ್ಕೋ ಎಂಬ ದುಷ್ಟ ಕ್ರಿಸ್ತ ವಿರೋಧಿ ನಾಯಕನಿಂದ ಕ್ರೈಸ್ತರು ಬಂಧಿಸಲ್ಪಟ್ಟರು. And they were put into prison, ಅವರನ್ನು ಸೆರೆಮನೆಯಲ್ಲಿ ಹಾಕಿದ್ರು, harassed. ಅವರಿಗೆ ಕಿರುಕುಳ ಕೊಟ್ಟರು. On December 25th, ಒಂದು ದಿನ ಕ್ರಿಸ್ಮಸ್ 25ನೇ ಡಿಸೆಂಬರ್ 25ನೇ ತಾರೀಕಿನಂದು 2 nuns,
ಎರಡು ಕ್ಯಾಥಲಿಕ್ ನನ್ಸ್ ಇಬ್ಬರಿಗೆ They were also prisoners. ಅವರು ಸೆರೆಮನೆಯಲ್ಲಿದ್ದರು. On that day, and maybe in the night, ಆ ದಿನ ಬಹುಶಃ ರಾತ್ರಿ ಇರ್ಬೋದು, that they were asked to go and plant some posts in the middle of the river, ಅಲ್ಲಿ cold river. ನದಿ ಅಲ್ಲಿ ನದಿ ನಡುವೆ ಹೋಗಿ ಎರಡು ಕೆಲವು ಸಸಿಗಳನ್ನು ನೆಡಬೇಕು, Plant some poles. ಅಲ್ಲಿ ಕಂಬಗಳನ್ನು ನೆಡಬೇಕೆಂಬುದಾಗಿ ಅವ್ರಿಗೆ ಹೇಳಿದರು. They were to do that before morning comes. ಬೆಳಿಗ್ಗೆ ಅಷ್ಟು ಒಳಗೆ ಅವರು ಅದನ್ನು ಮಾಡಬೇಕಾಗಿತ್ತು. Shivering, suffering, they were doing that. ಅದನ್ನು ನಡುಗುತ್ತಾ ಶ್ರಮೆ ಪಡುತ್ತಾ ಅದನ್ನ ಅವರು ಮಾಡಿದರು. And early morning they heard the church bells to call the people to come to worship on Christmas Day. ಆಮೇಲೆ ಬೆಳಗಿನ ಸಮಯದಲ್ಲಿ ಕ್ರಿಸ್ಮಸ್ ದಿನದಂದು ಅವರೆಲ್ಲರದನ್ನು ಆರಾಧನೆ ಮಾಡೋದಕ್ಕೆ ಬರಬೇಕು ಅಂತ ಎಲ್ಲ ಅವರಿಗೆ ಕರೆ ಬಂತು. When they heard the church bells, ಅಲ್ಲೇ ಸಭೆ ಗಂಟೆ ಶಬ್ದ ಅವ್ರು ಕೇಳಿದ ಮೇಲೆ they looked at one another. ಒಬ್ಬನೊಬ್ಬರು ನೋಡ್ಕೊಂಡ್ರು. They said, this is how we will celebrate. ಈ ರೀತಿ ನಾವು ಉತ್ಸವ ಮಾಡಬೇಕು ಅಂತೇಳಿ ಅವರು ಮಾತಾಡ್ಕೊಂಡ್ರು. In the water, ಅಲ್ಲಿ in ನೀರಿನ the cold, ಅಲ್ಲಿ suffering, ಶ್ರಮೆ ಪಡುತ್ತಾ struggling, ಪ್ರಯಾಸ ಪಡುತ್ತಾ trying to smile through their tears. ಅವರ ಕಣ್ಣೀರಿನಲ್ಲಿಯೇ ನಗುವುದಕ್ಕೆ ಪ್ರಯತ್ನ ಮಾಡಿದ್ರು. God is challenging us. ದೇವರು ನಮಗೆ ಸವಾಲಾಗಿ ಕರೀತಿದ್ದಾನೆ. Let's read one scripture passage from the book of Luke. ಲೂಕನ ಸುವಾರ್ತೆಯಿಂದ ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. Usually they use these scripture passages during Christmas. ಕ್ರಿಸ್ಮಸ್ ದಿನಗಳಲ್ಲಿ ಈ ವಾಕ್ಯವನ್ನು ಸಾಧಾರಣವಾಗಿ ಜನರು ಎಲ್ಲ ಕಡೆ ಉಪಯೋಗ ಮಾಡ್ತಿರ್ತಾರೆ. Chapter 1, ಒಂದನೇ ಅಧ್ಯಾಯ verse 26 to verse 38. 26ರಿಂದ 38ನೇ ವಚನಗಳವರೆಗೂ. In the 6th month, the angel Gabriel was sent from God to a city of Galilee named Nazareth, to a virgin betrothed to a man whose name was Joseph of the house of David, and the virgin's name was Mary. And he came to her and said, "Greetings, O favored one, the Lord is with you." But she was greatly troubled at the saying and tried to discern what sort of greeting this might be. And the angel said to her, "Do not be afraid, Mary, for you have found favor with God. And behold, you will conceive in your womb and bear a son, and you shall call his name Jesus. He will be great and will be called the Son of the Most High. And the Lord God will give him the throne of his father David, and he will reign over the house of Jacob forever, and of his kingdom there will be no end." And Mary said to the angel, "How will this be, since I am a virgin?" And the angel answered her, "The Holy Spirit will come upon you, and the power of the Most High will overshadow you. Therefore the child to be born will be called Holy, the Son of God. And behold, your relative Elizabeth in her old age has also conceived a son, and this is the 6th month with her who was called barren, for nothing will be impossible with God." And Mary said, "Behold, I am the servant of the Lord. Let it be to me according to your word." And the angel departed from her. 6ನೇ ತಿಂಗಳಲ್ಲಿ ದೇವರು ಗಬ್ರಿಯಲ್ನೆಂಬ ತನ್ನ ದೂತನೊಂದಿಗೆ ಗಲಯ ಸೀಮೆಗೆ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ನಿಕೆಯ ಬಳಿಗೆ ಕಳಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫ್ ಎಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಗೆ ಬಳಿಗೆ ಬಂದು, "ದೇವರ ದಯೆ ನಿನ್ನೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ" ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚಿಸುತ್ತಿರಲಾಗಿ ಆ ದೂತನು ಆಕೆಗೆ, "ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, "ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, "ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಜಬೆತ್ ಇದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾಗಿದ್ದರೂ ಗರ್ಭಿಣಿಯಾಗಿದ್ದಾಳೆ.
ಆಕೆ ಗರ್ಭದಲ್ಲಿ ಗಂಡು ಮಗುವದೆ ಬಂಜೆ ಎಣಿಸಿಕೊಂಡಿದ್ದ ಆಕೆಗೆ ಇದೇ ಆರನೇ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಹೀಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. Amen. ಆಮೆನ್. Shall we pray? ನಾವು ಪ್ರಾರ್ಥಿಸೋಣ. Father God, we thank you for these words. ತಂದೆಯೇ, ಈ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. They minister life to us. ದೇವರೇ, ಆ ವಾಕ್ಯಗಳು ನಮಗೆ ಜೀವವನ್ನು ಉಂಟು We ಮಾಡುತ್ತವೆ. accept your word as it is. ದೇವರೇ, ನಿನ್ನ ವಾಕ್ಯ ಹೇಗಿದೆಯೋ ಹಾಗೆ ನಾವು ಹೊಂದಿಕೊಳ್ತೇವೆ. Lord, if you are speaking revelations to our hearts, ದೇವರೇ, ನೀನು ಪ್ರಕಟಣೆಗಳನ್ನು ನಮ್ಮ ಹೃದಯಗಳಿಗೆ ಮಾತಾಡ್ತಾ ಇದ್ರೆ we open our hearts to you, Lord. ನಿನಗೆ ನಮ್ಮ ಹೃದಯಗಳನ್ನು ತೆರೀತೇವೆ. Lord, we open our eyes to see the truth. ದೇವರೇ, ಸತ್ಯವನ್ನು ನೋಡು, ನಮ್ಮ ಕಣ್ಣುಗಳನ್ನು ತೆರೆ. May we grasp the truth of God. ಸತ್ಯವನ್ನು ನಾವು ಹೊಂದಿಕೊಳ್ಳುವಂತಾಗಲಿ. May we adopt the truth to our lifestyle, O God. ಬೇರೆ ನಮ್ಮ ಜೀವನ ಶೈಲಿಗೆ ಸತ್ಯವನ್ನು ನಾವು ದತ್ತಕ್ಕೆ ತಕ್ಕೊಳ್ಳುವಂತಾಗಲಿ. That we may ಆಗ ನಾವು be the word to somebody who should hear the voice of God. ಯಾರೋ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತ ವಾಕ್ಯವೇ ನಾವಾಗಿರಲಿ. In the name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ We also pray for the ones who are suffering all over the world. ಇಡೀ ಜಗತ್ತಿನಾದ್ಯಂತ ಒಂದಲ್ಲ ಒಂದು ರೀತಿ ಪ್ರಯಾಸ ಸಂಕಟ ಪಡುತ್ತಿರುವವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. We bring them at the throne of grace. ಅವರನ್ನು ಕೃಪಾ ಸಿಂಹಾಸನ ಮುಂದೆ ತಕೊಂಡು ಬರ್ತೇವೆ. Please help them, O God. ದಯಮಾಡಿ ಅವರಿಗೆ ಸಹಾಯ Please ಮಾಡಿ. bless them, O God. ದಯಮಾಡಿ ಅವರನ್ನು ಆಶೀರ್ವಾದ Please ಮಾಡು. wipe away their tears, O ಅವರ God. ಕಣ್ಣೀರುಗಳನ್ನು ಒರೆಸು. Please alleviate their pains, O God. ದಯಮಾಡಿ ಅವರಲ್ಲಿದ್ದ ನೋವನ್ನು ತೆಗೆದು ಹಾಕು. Lord, may they know Thee in the way they should know Thee. ದೇವರೇ, ನಿನ್ನನ್ನು ತಿಳ್ಕೊಳ್ಳಬೇಕಾದಂತ ರೀತಿಯಲ್ಲಿ ಅವರು ನಿನ್ನನ್ನು ತಿಳ್ಕೊಳ್ಳಲಿ. Maybe some people will die the very next moment before we finish our prayer. ದೇವರೇ, ನಮ್ಮ ಪ್ರಾರ್ಥನೆ ಮುಗಿಸಂತ ಕ್ಷಣದಲ್ಲಿಯೇ ಕೆಲವರು ಸಾಯಬಹುದೇನೋ. But Lord, you reveal yourself to ಆದರೆ them. ನೀನಾದರೂ ಅವರಿಗೆ ಪ್ರಕಟಿಸಿಕೋ. Heal them. ಅವರನ್ನು ಗುಣಪಡಿಸು. Deliver these people. ಈ ಜನರನ್ನು ಬಿಡುಗಡೆ ಮಾಡು. Help them. ಅವರಿಗೆ ಸಹಾಯ ಮಾಡು. Open your storehouse and pour down the blessing. ನಿನ್ನ ಉಗ್ರಾಣಗಳನ್ನು ತೆರೆದು ಅವರಿಗೆ ಆಶೀರ್ವಾದಗಳನ್ನು Be thou ಕಳುಹಿಸು. glorified in their lives. ಅವರ ಜೀವಿತದಲ್ಲಿ ನೀನು ಮಹಿಮೆ ಹೊಂದು. We identify ourselves with them, O God. ಅವರೊಟ್ಟಿಗೆ ನಾವೂ ಸಹ ಇದ್ದೇವೆ ಎಂದು ಗುರುತಿಸಿಕೊಳ್ತೇವೆ. Bless every one of us. ನಮ್ಮೆಲ್ಲರನ್ನು ಆಶೀರ್ವಾದ We ಮಾಡು. share in their sorrows and pains, O ಅವರ God. ದುಃಖಗಳಲ್ಲಿ ಕರ್ತನ ದುಃಖಗಳನ್ನು ನಾವು ಹಂಚಿಕೊಳ್ತೇವೆ. Bless every one of us. ನಮ್ಮೆಲ್ಲರನ್ನು ಆಶೀರ್ವದಿಸು. In the name of Jesus Christ of Nazareth, O Lord. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ. Amen. ಆಮೆನ್. Amen. ಆಮೆನ್. Have you heard the word which you read just now? ಈಗಾಗಲೇ ಓದಿದಂತ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಾ? Yeah. ಹೌದಾ? Out of that scripture passage, I'm going to share some ಆ thoughts. ವಾಕ್ಯಗಳಿಂದ ಕೆಲವು ವಿಷಯಗಳನ್ನು ನಿಮ್ಮ ಸಂಜೆಗೆ ನಾನು ಹಂಚಿಕೊಳ್ತೇನೆ. Here from verse 26 onwards, ಇಲ್ಲಿ 26ನೇ ವಚನಗಳಿಂದ up to 38th verse, 38ನೇ the ವಚನಗಳವರೆಗೆ angel Gabriel is coming to visit Mary. ಗಾಬ್ರಿಯೇಲನೆಂಬ ದೂತನು ಮರಿಯಳಿಗೆ ಬಂದು ಭೇಟಿಯಾಗೋದನ್ನು ನೋಡಿದೆ. This is an angelic visitation to a common virgin girl. ಸಾಧಾರಣ ಕನ್ಯೆಗೆ ದೇವದೂತನು ಸಂದರ್ಶನವಾಗುವಂತದ್ದು. Maybe she was a teenager. ಬಹುಶಃ ಆಕೆ ಪ್ರಾಯಸ್ಥಳಾಗಿದ್ಲೇನು. Maybe she was in her early 20s. ಅಥವಾ 20 ವರ್ಷ ಮುಟ್ಟುವಂತ ಹಂತದಲ್ಲಿದ್ದಿರಬಹುದೇನೋ. And she was espoused or betrothed or about to be married to this man called Joseph. ಯೋಸೇಫನೆಂಬ ವ್ಯಕ್ತಿಗೆ ಈಕೆ ನಿಶ್ಚಿತಾರ್ಥಳಾಗಿದ್ದಳು. ಅಂದ್ರೆ ಮದುವೆ ಮಾಡುವುದಕ್ಕೆ ಮಾತುಕತೆ ಆಗಿತ್ತು. I don't know when the marriage would be. ಯಾವಾಗ ಮದುವೆ ಆಗ್ತದೋ ನನಗೆ ಗೊತ್ತಿಲ್ಲ. But in between this angel visits her. ಅದರ ಮಧ್ಯದಲ್ಲಿ ನಿಶ್ಚಿತಾರ್ಥ ಕಾರ್ಯ ಹಾಗೂ ಮದುವೆಗಳ ಮಧ್ಯದಲ್ಲಿ ದೇವದೂತನ ಆಕೆ ಭೇಟಿ ಆಗ್ತಿದ್ದಾನೆ. Angel of God is visiting her. ದೇವದೂತನು ಆಕೆಗೆ ಭೇಟಿ ಆಗ್ತಿದ್ದಾನೆ. Angelic visitations bring the messages from God. ದೇವದೂತನ ಸಂದರ್ಶನವು ದೇವರ ವಾಕ್ಯವನ್ನು ನಮಗೆ ತರ್ತದೆ. They reveal the mind and the plan of God. ದೇವರ ಮನಸ್ಸನ್ನು ಯೋಚನೆಗಳನ್ನು ಆ ದೇವದೂತರು ನಮಗೆ ಪ್ರಕಟಿಸ್ತಾರೆ. I am going to prophesy over you. ನಿಮ್ಮ ಮೇಲೆ ನಾನು ಪ್ರವಾದಿಸ್ತೇನೆ. Angels of God will be visiting you. ದೇವರ ದೂತರುಗಳು ನಿಮ್ಮನ್ನು ಸಂದರ್ಶನ ಮಾಡ್ತಾರೆ. Pray that God will keep you alert to discern and recognize their visitation. ಪ್ರಾರ್ಥಿಸಿರಿ, ದೇವದೂತರು ಸಂದರ್ಶನವಾಗುವಾಗ ದೇವರ ಸಂದರ್ಶನವನ್ನು ಗುರುತಿಸುವಂತ ಎಚ್ಚರಿಕೆ ನಿಮಗಿರಲಿ. These messages, these angels bring invitation from God to men. ಈ ದೂತರುಗಳು ಮನುಷ್ಯರಿಗೆ ದೇವರ ಸಂದೇಶವನ್ನು ತರ್ತಾರೆ. And so that
men will involve themselves to bless others. ಆಗ ಮನುಷ್ಯರು ಅಂದ್ರೆ ಜನರು ಬೇರೆಯವರನ್ನು ಆಶೀರ್ವದಿಸುವುದರಲ್ಲಿ ನಿರತರಾಗಿರ್ತಾರೆ. They give words of knowledge. ಅವರ ಜ್ಞಾನದ ವಿವೇಕ give words of wisdom. ವಾಕ್ಯಗಳನ್ನು ಅವರು ಕೊಡ್ತಾರೆ. They give words of wisdom. ಜ್ಞಾನದ ವಾಕ್ಯಗಳನ್ನು ಜನರು ಹೊಂದಿಕೊಂಡು ಕೊಡ್ತಾರೆ. They give to the people words of prophecy. ಅವರು ಪ್ರವಾದನ ವಾಕ್ಯಗಳನ್ನು ಅವರು ಕೊಡ್ತಾರೆ. They give the people the words of faith, power and comfort. ನಂಬಿಕೆ, ಬಲ ಹಾಗೂ ಸಂತೈಸುವಿಕೆ ವಾಕ್ಯಗಳನ್ನು ಮನುಷ್ಯರಿಗೆ They ಕೊಡ್ತಾರೆ. give words of healing to the people. ಅವರು ಸ್ವಸ್ಥತೆಯ ವಾಕ್ಯಗಳನ್ನು ಮನುಷ್ಯರಿಗೆ ಕೊಡ್ತಾರೆ. Maybe at this point I want to ask you, ಬಹುಶಃ ಈ ಸಂದರ್ಭದಲ್ಲಿ ಈ ಅಂಶಕ್ಕೆ ನಾನು ನಿಮ್ಮ ಪ್ರಶ್ನೆ ಕೇಳ್ತೇನೆ. has anyone here been here in the congregation who had an angelic visitation? ದೇವದೂತರ ಸಂದರ್ಶನ ಆಗಿದೆ, ನಮಗೂ ಆಗಿದೆ ಎಂಬುದಾಗಿ ಹೇಳುವವರು ಜನರಲ್ಲಿ ಯಾರಾದರೂ ಇದ್ದೀರಾ? Maybe faintly you had recognized that this was an angelic visitation. That's how the things in my life changed from that day onwards. ಬಹುಶಃ ನಿಮಗೆ ಈ ರೀತಿನೂ ಅನಿಸಿರ್ಬೋದು, ಬಹುಶಃ ಇದು ನನಗೆ ದೇವದೂತನ ಸಂದರ್ಶನ ಆದ್ದರಿಂದಲೇ ಇವತ್ತಿನಿಂದ ಮೊನ್ನೆಯಿಂದ ನನ್ನ ಸಂಗತಿಗಳು ಬದಲಾದವು ಅಂತ ನೀವು ಗುರುತಿಸಿರ್ಬೋದು. There's one person. ಒಬ್ಬರು ಇದ್ದೀರಿ. Somebody else? ಮತ್ತೆ ಬೇರೆ ಯಾರಾದರೂ? Did you have some angelic visitations in their life? ನಿಮ್ಮ ಜೀವಿತದಲ್ಲಿ One more person. ದೇವದೂತರ ದರ್ಶನ ನಿಮಗೆ ಆಯ್ತು? I recognize it's only usually the ladies. I don't know why. ಅನೇಕರ ಸ್ತ್ರೀಯರೇ ಅದರಲ್ಲಿ ದೇವದೂತನ ಸಂದರ್ಶನ ಹೊಂದಿಕೊಳ್ಳೋರಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. Praise God. ದೇವರಿಗೆ ಸ್ತೋತ್ರ. Expect angelic visitations in your life. ನಿಮ್ಮ ಜೀವಿತದಲ್ಲಿ ದೇವದೂತರ ಸಂದರ್ಶನವಾಗಲು ಎದುರು ನೋಡ್ರಿ. As in the first coming of Jesus Christ, ಯೇಸು ಕ್ರಿಸ್ತನ ಮೊದಲನೇ ಬರೋಹಣ ಸಮಯದಲ್ಲಿ, when there was lot of or heavy angelic activities in the lives of human beings, ಮನುಷ್ಯರ ಜೀವಿತ ಚಟುವಟಿಕೆಗಳಲ್ಲಿ ಅಳವಡಿಸಲು ಅಂದ್ರೆ ಭಾಗಿಯಾಗಲು ಬಹುಸಂಖ್ಯೆ ದೇವದೂತರ ಸಂದರ್ಶನಗಳು ಉಂಟಾಗುವಾಗ, during the second coming of Jesus Christ, ಯೇಸು ಕ್ರಿಸ್ತನ ಎರಡನೇ ಬರೋಹಣ ಸಮಯದಲ್ಲಿ there will be increased angelic activities these days. ಈ ದಿನಗಳಲ್ಲಿ ಹೆಚ್ಚಿನ ದೇವದೂತರ ಚಟುವಟಿಕೆಗಳು ಹೆಚ್ಚಾಗ್ತವೆ. Mary was chosen in these days to bless mankind for eternity. ಈ ದಿನಗಳಲ್ಲಿ ಮನುಷ್ಯ ಕುಲವು ನಿತ್ಯತ್ವಕ್ಕೆ ಆಶೀರ್ವಾದ ಹೊಂದಲು ಮರಿಯಳು ಆರಿಸಲ್ಪಟ್ಟಳು. Mary was chosen. ಮರಿಯಳು She ಆರಿಸಲ್ಪಟ್ಟಿದ್ದಳು. didn't know that. ಆಕೆಗೆ ಅದು ಗೊತ್ತಾಗ್ಲಿಲ್ಲ. And the angel came and revealed to her ದೇವದೂತನೇ ಬಂದು ಆಕೆಗೆ ಪ್ರಕಟಿಸಿದ that you are chosen to bless the mankind. ಮನುಷ್ಯರನ್ನು ಆಶೀರ್ವದಿಸಲು ನೀನು ಆರಿಸಿಕೊಂಡಿದ್ದೆ, ನೀನು ಆರಿಸಲ್ಪಟ್ಟಿದ್ದೆ. And God has sent me to visit you. ನಿನ್ನನ್ನು ಸಂದರ್ಶನ ಮಾಡಲು ದೇವರು give ನನ್ನನ್ನು you this ಕಳಿಸಿದ್ದಾನೆ. word. ಈ ವಾಕ್ಯವನ್ನು ನಿನಗೆ ಕೊಡಲು. In fact, the meaning of the word, the name Gabriel is man of God. ಅಲ್ಲಿ ಗಾಬ್ರಿಯೇಲನೆಂಬ ಹೆಸರಿಗೆ ಅರ್ಥ ದೇವರ ಮನುಷ್ಯನು. A man of God may come to you, an angel of God may come to you in the form of a man of God. ಅದು ದೇವದೂತರೇ ದೇವರ ಮನುಷ್ಯನ ರೂಪದಲ್ಲಿ ನಿಮಗೆ ಭೇಟಿ ಆಗಲು ಬಂದಿರಬಹುದು. For example, ಉದಾಹರಣೆಯಾಗಿ in the days of Gideon, ಗಿದ್ಯೋನನ ಸಮಯದಲ್ಲಿ a man of God appeared. ದೇವ ಮನುಷ್ಯನು ಭೇಟಿಯಾದನು. And it was the angel of the Lord. ಅದು ದೇವದೂತನೇ ಆಗಿದ್ದನು. In the days of Samson, ಸಂಸನನ ಕಾಲದಲ್ಲಿ it was the angel of the Lord. ಅದು ದೇವದೂತನೇ ಆಗಿದ್ದನು. And in the days of Joshua, ಯೋಶುವನ ಸಮಯದಲ್ಲಿ it was a man who was standing in front of him. ಅಲ್ಲಿ ಆತನ ಎದುರಿಗೆ ಒಬ್ಬ ಪುರುಷನು ನಿಂತಿದ್ದನು. And he told, I am the angel of the Lord. ನಾನು ದೇವರ ದೂತನು ಅಂತ ಆತನಿಗೆ ಹೇಳಿದನು. Angel, especially if it is a lone angel who identifies himself as the angel of the Lord, ಒಬ್ಬ ದೇವದೂತನೇ ದೇವರ ದೂತನು ದೇವರಿಂದ ಬಂದವನೆಂಬುದಾಗಿ ಪ್ರಕಟಿಸ್ತಾನೆ. ವಿಶೇಷವಾಗಿ when he identifies himself like that, ತನ್ನನ್ನು ತಾನು ಆ ರೀತಿ ಪರಿಚಯ ಮಾಡುವಾಗ it is the Lord Jesus Christ himself appearing in that form. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ರೂಪದಲ್ಲಿ ಬಂದು ಭೇಟಿ ಮಾಡ್ತಾನೆ. How do I know that? ಅದು ನನಗೆ ಹೇಗೆ When ಗೊತ್ತು? the angel of the Lord appeared to Moses in the wilderness, behind Mount Horeb, ಆ ಹೊರೆಬ್ ಬೆಟ್ಟದ ಹಿಂದೆ ಮೋಶೆಗೆ ಭೇಟಿಯಾದಂತ ದೇವದೂತನು when
he spoke to Moses. ಮೋಶೆಗೆ ಆ ಸಂಗಡ ಆತನು He ಮಾತಾಡಿದಾಗ told the place you are standing is the holy ground, remove your shoes. ಮೋಶೆಗೆ ಆತನು ತಾನು ಹೇಳಿದ್ದು ನೀ ನಿಂತಂತ ಸ್ಥಳ ಪರಿಶುದ್ಧ ಸ್ಥಳ, ನಿನ್ನ ಕೆರೆಗಳನ್ನು ತೆರೆ. Angel cannot demand worship or veneration or honor. ಅಲ್ಲಿ ಅಷ್ಟೇ ಇಲ್ಲದೆ ಯಾವುದೇ ದೂತನು ಆರಾಧನೆಯನ್ನು ಹೊಂದಿಕೊಳ್ಳಲು ಧೈರ್ಯ ಮಾಡೋದಿಲ್ಲ. Because in the book of Revelation, when John the Apostle was about to fall down and worship this angel, ಯಾಕಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನನು ತನ್ನಗೆ ಪ್ರಕಟಿಸಿದ ಎಲ್ಲ ದೂತನಿಗೆ ತಾನು ಆರಾಧನೆ ಮಾಡಲು ಹೋದಾಗ he said, ದೂತನು ಹೇಳಿದ್ದು, don't do that. ದೂತನು ಹೇಳಿದ್ದು ಹಾಗೆ ಮಾಡಬೇಡ, Worship only God. ದೇವರನ್ನೇ ನಮಸ್ಕರಿಸು. But if it is the angel of the Lord, ಆದ ದೇವರ ದೂತನು ಆತನಾಗಿದ್ರೆ he would receive worship. ಆತನು ಆರಾಧನೆ ಹೊಂದಿಕೊಳ್ತಾನೆ. When he appeared to Joshua, ಯೆಹೋಶುವನಿಗೆ ಅದೇ ದೂತನು ಭೇಟಿಯಾದಾಗ he said, ಆತನು ಹೇಳಿದ್ದು, I come from the presence of God. I'm from the army of the Lord. ನಾನು ದೇವರ ಪ್ರಸನ್ನತೆಯನ್ನು ಬಂದಿದ್ದೇನೆ, ದೇವರ ಸೈನ್ಯದಲ್ಲಿ ಇರುವ ಆತನು. And this man, Joshua, fell down and worshipped him. ಯೋಶುವನು ಅಡ್ಡ ಬಿದ್ದು ನಮಸ್ಕರಿಸ್ತಾನೆ. He should have said, no, I'm an angel, I'm not God, don't worship me. ಹಾಗೆ ಆತ ಆ ಸಮಯದಲ್ಲಿ ಯೋಶುವನು ಅಡ್ಡ ಬೀಳುವಾಗ ನಾನು ಕೇವಲ ದೇವದೂತನು, ನನ್ನನ್ನು ಆರಾಧಿಸಬೇಡ ಅಂತ ಹೇಳ್ಬೋದಾಗಿತ್ತು. But they received, every time, in every situation, the angel of the Lord appeared to people in the Bible, they received worship. ಆ ಕರ್ತನಿಂದ ಬಂದಂತ ದೂತನು ಜನರಿಗೆ ಭೇಟಿಯಾಗುವಾಗ ಜನರು ಆರಾಧಿಸುವಂತ ಆರಾಧನೆಯನ್ನು ಆ ದೂತನು ಹೊಂದಿಕೊಂಡನು, ಸ್ವೀಕಾರ ಮಾಡಿದನು. And those kind of appearances to men by the angel of the Lord is called as the pre-incarnation Jesus Christ appearing to them. ಅಲ್ಲಿ ಆ ರೀತಿಯಾಗಿ ದೇವದೂತನು ಜನರಿಗೆ ಭೇಟಿಯಾಗುವಾಗ ಯೇಸು ಕ್ರಿಸ್ತನು ದೂತನು ಯೇಸು ಕ್ರಿಸ್ತನ ರೂಪವಾಗಿದ್ದಾನೆ ಎಂಬುದಾಗಿ ಪ್ರಕಟಿಸಲ್ಪಟ್ಟಿದೆ. Mary was chosen in the days of Jesus Christ ಯೇಸು ಕ್ರಿಸ್ತನ ಸಮಯದಲ್ಲಿ ಮರಿಯಳು ಆರಿಸಿಕೊಳ್ಳಲ್ಪಟ್ಟಿದ್ದಳು to bless mankind. ಮನುಷ್ಯರನ್ನು ಆಶೀರ್ವದಿಸಲು. And I am here to tell you, ನಾನು ಇಲ್ಲಿದ್ದೇನೆ ನಿಮ್ಮನ್ನು ಹೇಳುವುದಕ್ಕೆ you are ಬಯಸ್ತೇನೆ, chosen in your day to bless mankind. ನಿಮ್ಮ ಕಾಲದಲ್ಲಿ ಮನುಷ್ಯರನ್ನು ಜನರನ್ನು ಆಶೀರ್ವದಿಸಲು ನೀವು That's why ಆರಿಸಲ್ಪಟ್ಟಿದ್ದೀರಿ. Jesus has come into you. ಅದರಿಂದಲೇ ಯೇಸು ನಿಮ್ಮ ಕಡೆಗೆ ಬಂದಿದ್ದಾನೆ. That's why you became born again. ಅದರಿಂದಲೇ ನೀವು ದೇವರಲ್ಲಿ ಹುಟ್ಟಿದ್ದೀರಿ. That's why your name has been written in the book of life. ಅದರಿಂದ ಜೀವಬಾಧ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ. But in the way he wants to bless the mankind, he wants to use you. ಆದ್ದರಿಂದಲೇ ಜನರನ್ನು ಆಶೀರ್ವದಿಸುವಂತ ರೀತಿಯಲ್ಲಿ ದೇವರು ನಿಮ್ಮನ್ನು ಆ ದಿಟ್ಟಿನಲ್ಲಿ ಉಪಯೋಗ ಮಾಡ್ತಾನೆ. That's why you should be available. ಅದರಿಂದಲೇ ನೀವು ಆತನಿಗೆ ಲಭ್ಯವಾಗಿರ್ಬೇಕು. Because ಯಾಕಂದರೆ God is looking to people to bless people. ಜನರನ್ನು ಆಶೀರ್ವದಿಸಲು ಆಶೀರ್ವಾದ ನಿಧಿಯಾಗುವಂತ ಜನರನ್ನು ದೇವರು ಹುಡುಕ್ತಿದ್ದಾನೆ. Are you that one person? ಆ ವ್ಯಕ್ತಿ ಲಭ್ಯವಿರುವ ವ್ಯಕ್ತಿ ನೀವಾಗಿದ್ದೀರೋ? Tell the Lord in your heart, God, I am that person. I want to bless mankind. Manifest yourself through me. ಹೃದಯದಲ್ಲಿ ದೇವರಿಗೆ ಹೇಳ್ರಿ, ದೇವರೇ ನೀನು ಜನರನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಆಶೀರ್ವಾದ ನಿಧಿಯಾಗಿ ಹುಡುಕುತ್ತಾ ಇರುವಂತಹ ವ್ಯಕ್ತಿ ನಾನೇ, ನನ್ನ ಮೂಲಕ ಜನರನ್ನು ಆಶೀರ್ವದಿಸು. Can you say this with me? ಪಾಶ್ಚಾತ್ಯಕ್ಕೆ ಹೇಳೋಣ. Put your own hand upon your chest. ನಿಮ್ಮ ಕೈಯನ್ನು ನಿಮ್ಮ ಎದೆ ಮೇಲೆ ಇಟ್ಕೊಳ್ರಿ. Tell this with me. ಇದನ್ನು ಹೇಳೋಣ. Lord, like Mary, I want to be the person in my generation to bless my people of my generation. In the name of Jesus Christ. ತಂದೆಯಾದ ದೇವರೇ, ಮರಿಯಳ ಹಾಗೆ ನಾನು ನಿನ್ನ ಕೈಯಲ್ಲಿ ನನ್ನ ಕಾಲದ ಜನರನ್ನು ಆಶೀರ್ವದಿಸುವುದಕ್ಕಾಗಿ ನಿನ್ನ ಕೈಯಲ್ಲಿ ನಾನು ಉಪಯೋಗಿಸಲ್ಪಡಲು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ಹೆಸರಿನಲ್ಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ಬಟ್ ಒನ್ ಹರ್ಡಲ್ ವಾಸ್ ದೇರ್ ಫಾರ್ ಗಾಡ್. ಒಂದು ಅಭ್ಯಂತರ ದೇವರಿಗೆ ಎದುರಿಗೆ ಇರೋದೇನು? To bless the mankind in Mary's time. ಮನುಷ್ಯರನ್ನು ಆಶೀರ್ವದಿಸ ಮರಿಯಳ ಕಾಲದಲ್ಲಿ ಮನುಷ್ಯರನ್ನು ಆಶೀರ್ವದಿಸಲು There was one hindrance to God. ಒಂದು ಅಭ್ಯಂತರ ಇತ್ತು. I'll tell it afterwards. ಅದು ಆಮೇಲೆ ಅದನ್ನು ಹೇಳ್ತೇನೆ. Similarly, ಅದೇ ರೀತಿಯಾಗಿ in your days also ನಿಮ್ಮ ಕಾಲದಲ್ಲಿಯೂ there are hindrances. ಅನೇಕ ಅಭ್ಯಂತರಗಳಿವೆ. Are there or will be there? ಅದು ಇರಬಹುದು, ಇನ್ನು ಮುಂದೆ ಇರಬಹುದು.
What was the hindrance ಅಭ್ಯಂತರಗಳು ಏನು? in her day? ಆಕೆಯ ಸಕಾಲದಲ್ಲಿ Was it ಇದ್ದಂಥ the devil? Was it the devil? ಸೈತಾನನೋ, Was it the world? ಲೋಕವೋ, Was it the flesh? ಅಥವಾ ಶರೀರವೋ? In her days, ಆಕೆ ಕಾಲದಲ್ಲಿ if she had refused, ಆಕೆ ಒಂದು ವೇಳೆ ಇದನ್ನು ನಿರಾಕರಿಸಿದ್ದರೆ, Lord, I don't want to be used in your holy hand. ಬೇರೆ ನಿನ್ನ ಕೈಯಲ್ಲಿ, ಪರಿಶುದ್ಧ ಕೈಯಲ್ಲಿ ನಾನು ಉಪಯೋಗ ಆಗೋದು ಬೇಡ ಅಂತ ಆಕೆ ಹೇಳಿದ್ದರೆ, God had to look for somebody else. ಬೇರೆಯವರನ್ನು ದೇವರು ಹುಡುಕ್ತಾ ಇದ್ದ. Because ಯಾಕಂದರೆ God had to accomplish his plan for that time through somebody on the earth. ಯಾಕಂದ್ರೆ ಭೂಮಿ ಮೇಲೆ ಆ ಸಮಯಕ್ಕೆ ಸರಿಯಾಗಿ ಯಾರನ್ನು ಉಪಯೋಗ ಮಾಡಿ ತನ್ನ ಸಂಕಲ್ಪವನ್ನು ನೆರವೇರಿಸಬೇಕಾಗಿತ್ತು. You may become a hindrance or a help to fulfill God's plan and purpose. ದೇವರ ಉದ್ದೇಶವನ್ನು, ದೇವರ ಸಂಕಲ್ಪವನ್ನು ನೆರವೇರಿಸಲು ಅಥವಾ ನೆರವೇರಿಸದೇ ಇರಲು ನೀವು ಅಭ್ಯಂತರವೋ ಅಥವಾ ಅವಕಾಶವೋ ಲಭ್ಯವೋ ಆಗಿರಬಹುದು. Amen. ಆಮೆನ್. You may become a blessing to thousands of your generation ನಿನ್ನ ಸಂತಾನದ, ನಿಮ್ಮ ಪೀಳಿಗೆ ಸಾವಿರಾರು ಜನರಿಗೆ ನೀವು ಆಶೀರ್ವಾದ and ಆಗಬಹುದು. millions in the further generations, ಅಥವಾ ಮುಂದಿನ ಪೀಳಿಗೆ ಕೋಟ್ಯಾಂತರ ಜನರಿಗೆ ಆಶೀರ್ವಾದ ಆಗಬಹುದು. like Mary. ಮರಿಯಳ ಹಾಗೆ. Mary didn't know. ಮರಿಯಳಿಗೆ ಗೊತ್ತಾಗ್ಲಿಲ್ಲ. After she said yes, ಆಕೆ ಹೌದು ಅಂತ ಹೇಳಿದ ನಂತರ, let it be unto me according to your word. ನಿನ್ನ ಮಾತಿನಂತೆ ನನಗಾಗಲಿ ಅಂತ After ಹೇಳಿದ she ನಂತರ, said that, ಆ ಮಾತನ್ನು ಆಕೆ ಹೇಳಿದ ನಂತರ a seed was placed in her womb, ಆಕೆ ಗರ್ಭದಲ್ಲಿ ಬೀಜವು ಸೇರಿಸಲ್ಪಟ್ಟಿತು. and she had to bring forth that child after 9 months. 9 ತಿಂಗಳ ಆದ್ಮೇಲೆ ಆಕೆ ಹೊಟ್ಟೆ ಗರ್ಭದಂತ ಮಗುಗೆ ಜನನ ಕೊಡಬೇಕಾಯ್ತು. After she gave birth to him, ಆ ಮಗುಗೆ ಜನನವನ್ನು ಆಕೆ ಕೊಟ್ಟ ನಂತರ, through him the generation of Jesus Christ, the generation in the time of Jesus Christ were blessed. ಆತನ ಮೂಲಕವಾಗಿ ಯೇಸು ಕ್ರಿಸ್ತನ ಸಮಯದಲ್ಲಿ ಜನರು ಆಶೀರ್ವಾದ ಹೊಂದಿದರು. And those people ಆ ಜನರು began to bless the next generation ಮುಂದಿನ people. ಪೀಳಿಗೆ, ಮುಂದಿನ ಸಂತಾನವನ್ನು ಅವರು ಆಶೀರ್ವದಿಸಿದರು. And the next generation people began to bless the next generation ಆ people. ಮುಂದಿನ ಪೀಳಿಗೆಯು ಅವರ ಮುಂದಿನ ಪೀಳಿಗೆಯನ್ನು ಆಶೀರ್ವಾದ ಮಾಡಿದ್ರು. And they kept on blessing. ಅವರು ಆಶೀರ್ವಾದ ಮಾಡ್ತಾನೆ ಬಂದ್ರು. That's why we are here. ಆದ್ರಿಂದಲೇ ನಾವು ಸಾಕ್ಷಿಯಾಗಿ, Because they blessed us. ಅವರು ಆಶೀರ್ವಾದ ನಮ್ಮನ್ನು They ಆಶೀರ್ವದಿಸಿದ್ದರಿಂದ, gave the blessing that they received through Mary. ಮರಿಯಳ ಮೂಲಕವಾಗಿ ಅವರು ಹೊಂದಿಕೊಂಡಂತ ಆಶೀರ್ವಾದವನ್ನು ನಮಗೆ ಕೊಟ್ಟರು. So you don't know ಆದ್ರಿಂದ ನಿಮಗೆ ಗೊತ್ತಿಲ್ಲ how many people you will be blessing ನೀವು ಎಷ್ಟು ಜನರನ್ನು ಆಶೀರ್ವಾದ ಮಾಡ್ತಾ ಇದ್ದೀರಿ. by saying yes to what God is saying. ದೇವ್ರು ಏನ್ ಹೇಳ್ತಿದ್ದಾನೋ ಅದಕ್ಕೆ ಹೌದು ಎಂದು ಹೇಳುವ ಮೂಲಕ, Maybe from today onwards, ಬಹುಶಃ ಇವತ್ತಿನಿಂದ in the name of Jesus Christ, ಯೇಸು ಕ್ರಿಸ್ತನ ನಾಮದಲ್ಲಿ I release the visitation of angels upon the congregation. ದೇವದೂತರ ಸಂದರ್ಶನ ಆಗುವುದನ್ನು ಜನರ ಮೇಲೆ ಬಿಡುಗಡೆ ಮಾಡ್ತೇನೆ. How do you receive it? ಅದನ್ನು ನೀವು ಹೇಗೆ ಹೊಂದ್ಕೊಳ್ತೀರಿ? I receive by faith in Jesus. Amen. Angels will visit you. ದೇವದೂತರ ಸಂದರ್ಶನವಾಗುವಿಕೆ. Because God is in a hurry. ಯಾಕಂದ್ರೆ ದೇವರು ಅವಸರದಲ್ಲಿದ್ದಾನೆ. Billions of people are praying every day. ಕೋಟ್ಯಾಂತರ ಜನರು ದಿನಾಲು ಪ್ರಾರ್ಥನೆ ಮಾಡ್ತಿದ್ದಾರೆ. Maybe with faith or without faith. ಬಹುಶಃ ನಂಬಿಕೆಯಿಂದಲೋ ಅಥವಾ ನಂಬಿಕೆ ಇಲ್ಲದೆಯೋ, But God is listening to their prayer. ಆದರೆ ಅವರ ಪ್ರಾರ್ಥನೆಯನ್ನು ದೇವರು ಮಾತ್ರ ಕೇಳ್ತಿದ್ದಾನೆ. Every day, ದಿನಾಲು within 24 hours, 24 ಗಂಟೆಗಳಲ್ಲಿಯೂ God has been pouring down billions and billions and billions of prayer answers in answer to the billions of prayers offered by billions of people. ಕೋಟ್ಯಾಂತರ ಜನರ ಪ್ರಾರ್ಥನೆಗಳಿಗೆ, ಕೋಟ್ಯಾಂತರ ಪ್ರಾರ್ಥನೆಗಳಿಗೆ ಕೋಟ್ಯಾಂತರ ಉತ್ತರಗಳನ್ನು ಸತತವಾಗಿ ದೇವರು ಕೊಡ್ತಾನೆ ಬರ್ತಿದ್ದಾನೆ. Every day is doing that. ದಿನಾಲು ಅದನ್ನು ಆತನ ಮಾಡ್ತಿದ್ದಾನೆ. It is increasing. ಅದು ಹೆಚ್ಚುತ್ತಾ ಇದೆ. And heaven is very, very busy. ಅಷ್ಟೇ ಅಲ್ಲದೆ ಪರಲೋಕ ಬಹಳ ಅವಸರದಲ್ಲಿದೆ, ಕಾರ್ಯನಿರತದಲ್ಲಿದೆ. Angels are sent continuously on the earth. ಸತತವಾಗಿ ಭೂಮಿಗೆ ದೇವದೂತರು ಕಳಿಸಲ್ಪಡ್ತಾ ಇದ್ದಾರೆ. Satan is hindered continuously in many different ways. ಬೇರೆ ಬೇರೆ ರೀತಿಯಲ್ಲಿ ಸೈತಾನನಿಗೆ ಅಭ್ಯಂತರ ಆಗ್ತಾ ಇದೆ. Because ಯಾಕಂದರೆ God is visiting his people. ದೇವರು ತನ್ನ ಜನರನ್ನು ಭೇಟಿ ಮಾಡ್ತಿದ್ದಾನೆ. Are you that one Mary? ನೀವು ಆ ಮರಿಯಳ ಹಾಗೆಯೇ ನೀವು ಆ ಮರಿಯಳಂತ ಇದ್ದೀರೋ. Lord, let me be according to your word. ದೇವರೇ ನಿನ್ನ ಮಾತಿನಂತೆ I ನನಗಾಗಲಿ. receive your word into my womb. ನಿನ್ನ ವಾಕ್ಯವನ್ನು ನನ್ನ ಗರ್ಭದಲ್ಲಿ ಹೊಂದಿಕೊಳ್ತೇನೆ. Let it come forth as a child. ಅದು ಮಗುವಾಗಿ ಅಲ್ಲಿ ಬರಲಿ. Let it come forth as a person. ಅದು ವ್ಯಕ್ತಿಯಾಗಿ ಬರಲಿ. Let the world be blessed through that
child. ಆ ಲೋಕವು ಆ ಮಗುವಿನ ಮೂಲಕವಾಗಿ ಆಶೀರ್ವಾದ ಹೊಂದಲಿ. One wonderful thing that happened because Mary said yes. ಮರಿಯಳು ಹೌದು ಅಂತ ಹೇಳಿದ್ದಕ್ಕೆ ಒಂದು ಅದ್ಭುತವಾದದ್ದು ನಡೆದಿದ್ದೇನೆಂದ್ರೆ, Maybe God did not visit Mary's husband. ಬಹುಶಃ ದೇವರು ಮರಿಯಳಗೆ ನಿಶ್ಚಿತಾರ್ಥನಾಗಿದ್ದಂತ ವ್ಯಕ್ತಿಯನ್ನು ಆಕೆ ಗಂಡನ ಆಗ್ಲಿಕ್ಕೆ ಇರುವವನನ್ನು ಭೇಟಿ ಮಾಡಲಿಲ್ಲ. He didn't say, go and tell Mary that you will be pregnant without me. ಹೋಗಿ ನನ್ನನ್ನು ನಾನಿಲ್ಲದೆ ನೀನು ಗರ್ಭಿಣಿ ಆಗುತ್ತೆ ಅಂತ ನೀನು ಹೋಗಿ ಹೆಂಡತಿ ಆಗ್ಲಿಕ್ಕೆ ಇರುವ ಭಾವಿ ಹೆಂಡತಿ ಹೋಗಿ ಹೇಳ್ಬಿಡು ಅಂತ ಹೇಳಿಲ್ಲ. He didn't say that. ಹಾಗೆ ಹೇಳಿ God did not send. ದೇವರು ಆತನನ್ನು ಕಳಿಸಲಿಲ್ಲ. Because ಯಾಕಂದರೆ he knew that like Zechariah, he may pose hindrance to the plan of God. ಆಮೇಲೆ ಜಕರಿಯನಂತೆ ಇವನು ಅಭ್ಯಂತರ ಮಾಡ್ತಾನೆ ಎಂಬುದಾಗಿ ದೇವರಿಗೆ ಗೊತ್ತಿತ್ತು. That's why he directly approached Mary. ಅದರಿಂದ ನೇರವಾಗಿ ದೇವರು ಸ್ವತಃ ತಾನೇ ಭೇಟಿ ಮಾಡಿದ. And the angel told her that this is what is going to happen to you. ಆಮೇಲೆ ದೇವದೂತನು ಆಕೆಗೆ ಹೇಳಿದ, ಹೀಗೆ ಹೇಗೆ ನಿನಗೆ ಉಂಟಾಗ್ತದೆ. She also asked the question like Zechariah asked the question. ಜಕರಿಯನು ಪ್ರಶ್ನೆ ಕೇಳಿದಂತೆ ಮರಿಯಳು ಸಹ ಪ್ರಶ್ನೆ ಕೇಳಿದ್ಳು. But ಆದರೆ finally she said, ಅಂತಿಮವಾಗಿ ಮರಿಯಳು ಹೇಳಿದ್ದು, let it be according to your word. I ನಿನ್ನ am the servant of the Lord. ನಿನ್ನ ಮಾತಿನಂತೆಯೇ ನನಗಾಗಲೇ ನಾನು ನಿನ್ನ ದಾಸಿ, ದೇವರ ದಾಸಿ. She received the word. ಆಕೆ ವಾಕ್ಯವನ್ನು ಹೊಂದಿಕೊಂಡಳು. And the angel went away. ಆಮೇಲೆ ದೇವದೂತನು ಹೊರಟು ಹೋದ. And the further story involves us. ಮುಂದಿನ ಕಥೆಯು ನಮ್ಮನ್ನು ಅಳವಡಿಸ್ತದೆ. Because ಯಾಕಂದರೆ in Matthew chapter 1 verse 1 the first sentence is, ಮತ್ತಾಯನ ಬರೆಸುವ ವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ ಮೊದಲನೇ ವಾಕ್ಯ ಅಂದ್ರೆ ಪದ ಹೇಳೋದು the generation of Jesus Christ. ಯೇಸು ಕ್ರಿಸ್ತನ ವಂಶಾವಳಿ. We are written in that book. ಅದನ್ನು ನಾವು ಓದ್ತಿದ್ದೇವೆ. Book of the generation of Jesus Christ. ಯೇಸು ಕ್ರಿಸ್ತನ ವಂಶಾವಳಿಯ ಪುಸ್ತಕ. If he is the son of God, ಆತನು ದೇವಕುಮಾರನಾಗಿದ್ದರೆ we are also sons of God. ನಾವು ದೇವರ ಕುಮಾರರು. By he coming into our life. ಆತನು ನಮ್ಮ ಒಳಗೆ ಬರುವುದರ ಮೂಲಕ, if he has blessed the world, ಆತನು ಲೋಕವನ್ನು ಆಶೀರ್ವದಿಸಿದ್ದಾದರೆ we are also appointed to bless our world. ನಾವು ಸಹ ನಮ್ಮ ಸುತ್ತಲಿನ ಲೋಕದವರನ್ನು ಆಶೀರ್ವದಿಸಲು ನೇಮಕ ಆಗಿದ್ದೇವೆ. What is our world? ನಮ್ಮ ಸುತ್ತಲಿನ ಲೋಕ ಯಾವುದು? The circle of influence we create for our people to be blessed. ನಾವು ಜನರು ಆಶೀರ್ವಾದ ಹೊಂದಬೇಕೆಂಬುದಾಗಿ ನಾವು ಉಂಟು ಮಾಡುವಂತ ನಮ್ಮ ಸ್ನೇಹಿತರ, ನಮ್ಮ ಜನರ ವರ್ತುಲಗಳಲ್ಲಿ. How big is your world? How big is your world? ನಿಮ್ಮ ಲೋಕ ಎಷ್ಟು ದೊಡ್ಡದಾಗಿದೆ? Is it small or limited to only your family? ಅದು ನಿಮ್ಮ ಕುಟುಂಬಕ್ಕೆ ಸೀಮಿತ, ಸಣ್ಣದಾಗಿದೆಯೋ? That's the word you are called to bless. ಅದೇ ಆ ಲೋಕ ನೀವು ಆಶೀರ್ವಾದ ಮಾಡಬೇಕು. Or is it a big huge community where you have been assigned to bless them? ಅಥವಾ ದೊಡ್ಡ ಸಮುದಾಯವೋ ಆ ಸಮುದಾಯವನ್ನು ಆಶೀರ್ವದಿಸಲು ನೀವು ನೇಮಕ ಆಗಿದ್ದೀರೋ? To how many people would you be a blessing? ಆ ಸಮುದಾಯದಲ್ಲಿ ಎಷ್ಟು ಜನರನ್ನು ನೀವು ಆಶೀರ್ವಾದ ಮಾಡ್ತೀರಿ? But ಆದರೆ you may become a hindrance or a help to fulfill God's plan and purpose. ನೀವು ದೇವರ ಸಂಕಲ್ಪವನ್ನು, ಯೋಜನೆಯನ್ನು ನೆರವೇರಿಸುವುದಕ್ಕಾಗಿ ನೀವು ಅಭ್ಯಂತರವೋ ಅಥವಾ ಅನುಕೂಲವೋ ಆಗಬಹುದು. But I want to ask you a question. ಆದರೆ ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ತೇನೆ. From the time you got born again or became saved, ನೀವು ರಕ್ಷಣೆ ಹೊಂದಿದಾಗನಿಂದ ಅಥವಾ ದೇವರಲ್ಲಿ ಹುಟ್ಟಿದಂದಿನಿಂದ how many people were blessed with salvation? ಆತನ ರಕ್ಷಣೆಯಿಂದ ನಿಮ್ಮ ಮೂಲಕ ಎಷ್ಟು ಜನರ ಆಶೀರ್ವಾದ ಹೊಂದಿದ್ರು? How many people got saved? ಎಷ್ಟು ಜನರ ರಕ್ಷಣೆ ಹೊಂದಿದ್ರು? Or how many people did you lead to salvation? ಅಥವಾ ಎಷ್ಟು ಜನರನ್ನು ನೀವು ದೇವರ ಕಡೆಗೆ ರಕ್ಷಣೆಯಲ್ಲಿ ನಡೆಸಿದ್ದೀರಿ? ದೇವರು has manifested in your life, ನಿಮ್ಮಲ್ಲಿ ದೇವರು ಕಾಣಿಸಿಕೊಂಡಿದ್ದಾನೆ, ಹೌದು, to show himself to the world. ತನ್ನನ್ನು ಲೋಕಕ್ಕೆ ತೋರಿಸಲು. But how many people are you blessing? ಆದ್ರೆ ಎಷ್ಟು ಜನರನ್ನ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಿ? Thank you, Jesus. ಧನ್ಯವಾದ ಯೇಸು. God wants to bless people through you. ನಿಮ್ಮ ಮೂಲಕವಾಗಿ ದೇವರು ಲೋಕದವರನ್ನು ಆಶೀರ್ವದಿಸಲು ಬಯಸ್ತಾನೆ. Maybe now Mary being in heaven, ಬಹುಶಃ ಈಗ ಮರಿಯಳು ಪರಲೋಕದಲ್ಲಿದ್ದಾಳೆ. if God shows to her, ಆಕೆಗೆ ದೇವರು ತೋರಿಸಿ, do you know how many people you have blessed? ನೀನು ಎಷ್ಟು ಜನರನ್ನು ಆಶೀರ್ವದಿಸಿದ್ದಿ ನಿನಗೆ ಗೊತ್ತಿದೆಯೋ? It is not yet over. ಅದು ಇನ್ನೂ ಮುಗಿದಿಲ್ಲ. You continue to bless them. ನೀ ಇನ್ನೂ ಜನರ ಆಶೀರ್ವಾದ ಮಾಡ್ತಾನೆ ಇದ್ದಿ. You continue to bless them. ನೀನು ಅವರನ್ನು ಇನ್ನೂ ಆಶೀರ್ವಾದ ಮಾಡ್ತಾ ಇದ್ದಿ. Though you are dead and gone and come to heaven now, ನೀನು ಭೂಮಿ ಮೇಲೆ ಸತ್ತು ಹೋಗಿ ಪರಲೋಕಕ್ಕೆ ಈಗ ಬಂದಿದ್ದಿ. and
So many people got blessed because you obeyed my word. ನೀನು ನನ್ನ ವಾಕ್ಯಕ್ಕೆ ವಿಧೇಯಳಾಗಿದ್ದರಿಂದ ಇನ್ನೂ ಜನರು ಆಶೀರ್ವಾದ ಹೊಂದ್ತಾ ಇದ್ದಾರೆ. But ಆದರೆ how does the word of the Lord come to us? ದೇವರ ವಾಕ್ಯ ನಮಗೆ ಹೇಗೆ ಬರ್ತದೆ? Like angel Gabriel came to Mary. ಗಾಬ್ರಿಯಲ್ ಮರಿಯಳ ಕಡೆಗೆ ಬಂದ ಹಾಗೆ, Like angel Gabriel came to Zechariah. ದೇವದೂತನಾದ ಗಾಬ್ರಿಯಲ್ ಜಕರಿಯನ ಬಳಿಗೆ ಬಂದಂತೆ, Like angel Gabriel came to Joseph. ದೇವದೂತನಾದ ಗಾಬ್ರಿಯಲ್ ಯೋಸೇಫನ ಬಳಿಗೆ ಬಂದಂತೆ, Some man of God will come to you. ಯಾರೊಬ್ಬ ದೈವ ಸೇವಕರು ನಿಮ್ಮ ಬಳಿಗೆ He ಬರ್ತಾರೆ. will speak to you. ಅವರು ನಿಮ್ಮ ಸಂಗಡ ಮಾತಾಡ್ತಾರೆ. Because ಯಾಕಂದರೆ the meaning of the name Gabriel is man of God. ಗಾಬ್ರಿಯಲ್ ಎಂಬ ಹೆಸರಿನ ಪದಕ್ಕೆ ಅರ್ಥ ದೈವ ಸೇವಕ. Some Gabriel will come to you. ಯಾವುದೋ ಗಾಬ್ರಿಯಲ್ ನಿಮ್ಮ ಬಳಿಗೆ ಬರ್ತಾರೆ. Maybe it is Gabriel Upin. ಹೌದು, ಬಹುಶಃ ಗಾಬ್ರಿಯಲ್ ಉಪ್ಪಿನ ಇರಬಹುದು, Maybe it is Gabriel Gandhi. ಅಥವಾ ಗಾಬ್ರಿಯಲ್ ಗಾಂಧಿ ಅಂತ ಇರಬಹುದು, Or maybe it is another Gabriel like you. ಅದು ನಿಮ್ಮ ಹಾಗೆ ಬೇರೆ ಗಾಬ್ರಿಯಲ್ ಎಂಬುದಾಗಿ ಹೇಳುವಂತವರು ನೀವೇ ಹಾಗಿರ್ಬಹುದು. He will send you to somebody to speak to them. ಯಾರೋ ಬಳಿಗೆ ನಿಮ್ಮನ್ನು ಅವರ ಬಳಿಗೆ ಮಾತಾಡಲು ನಿಮ್ಮನ್ನು ದೇವರು So ಕಳಿಸ್ತಾರೆ. that he will put the seed into their hearts, into their wombs to bring forth. ಅವರ ಹೃದಯದಲ್ಲಿ, ಅವರ ಗರ್ಭದಲ್ಲಿ ನಿಮ್ಮ ಮೂಲಕ ಈ ವಾಕ್ಯವನ್ನು ದೇವರು ಅವರಲ್ಲಿ ಸೇರಿಸ್ತಾನೆ. And they'll be born again. ಅವರು ದೇವರಲ್ಲಿ ಹುಟ್ಟುತ್ತಾರೆ. They'll be on fire for the Lord. ಅವರು ದೇವರಿಗಾಗಿ ಬೆಂಕಿ ಉಳ್ಳರಾಗಿ, They will do far better than or far more than what you thought of doing for God. ದೇವರಿಗಾಗಿ ನೀವೇನು ಮಾಡಬೇಕೆಂಬುದು ಯೋಚನೆ ಮಾಡಿದಿರೋ ನಿಮಗಿಂತ ಹೆಚ್ಚಾಗಿ ಉತ್ತಮವಾಗಿ ನಿಮ್ಮ ಮೂಲಕ ರಕ್ಷಣೆ ಅವ್ರು ಮಾಡ್ತಾರೆ. That coal mine worker in the days of Charles Spurgeon, ಚಾರ್ಲ್ಸ್ ಸ್ಪರ್ಜನ್ ಅವರ ಕಾಲದಲ್ಲಿ ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡುವವರು, ಆ ವ್ಯಕ್ತಿ he spoke the message in a Methodist church ಮೆಥಡಿಸ್ಟ್ ಸಭೆಯಲ್ಲಿ ನಿಂತುಕೊಂಡು ವಾಕ್ಯ ಸಾರ್ತಾ ಇದ್ರು. because the pastor had not come. ಯಾಕಂದ್ರೆ ಪಾಸ್ಟರ್ ಆ ದಿನ ಬಂದಿದ್ದಿಲ್ಲ. But he did not know ಆ ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡುವವನಿಗೆ ಗೊತ್ತಿರಲಿಲ್ಲ that his message, what he is going to speak to him, ಆ ಹುಡುಗನ ಕಡೆ ಇವ್ರು ಮಾತಾಡುವಂತ ಸಂದೇಶ ಹೀಗೆ ಮಾಡ್ತದೆ, that it will make that man to be a preacher of preachers or prince of preachers. ಆ ಕೂತಂತ ಹುಡುಗ ಸಂದೇಶಕರಿಗೆ ಸಂದೇಶ ಕೊಡುವವನು, ಪ್ರಸಂಗಿಕರಿಗೆ ಪ್ರಸಂಗ ಮಾಡುವವನು ವ್ಯಕ್ತಿ ಆಗ್ತಾನೆ ಅಂತ ಗೊತ್ತಾಗ್ಲಿಲ್ಲ. And to hear the message, thousands of people would be coming from all over the world every Sunday to listen to him. ಪ್ರತಿ ಭಾನುವಾರ ಆ ಹುಡುಗನಾಗಿದ್ದವನು ಪ್ರಸಂಗಿ ಆದ್ಮೇಲೆ ಆ ಪ್ರಸಂಗ ಕೇಳುವುದಕ್ಕೆ ದೂರದಿಂದ ಸಾವಿರಾರು ಜನರು ಬರ್ತಿದ್ರು. This coal mine worker never thought that his one message will be bringing thousands of people through this man. ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡುವಂತ ಆ ವ್ಯಕ್ತಿಯ ಸರಳ ಸಣ್ಣ ಸಂದೇಶ ಆ ವ್ಯಕ್ತಿಯನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತದೆ ಎಂಬುದಾಗಿ ಆ ಕೆಲಸಗಾರಿಗೆ ಗೊತ್ತಾಗಲೇ ಇರಲಿಲ್ಲ. God will use you. ದೇವರು ಆ ರೀತಿಯೂ ನಿಮ್ಮನ್ನು ಉಪಯೋಗಿಸ್ತಾನೆ. Tell your neighbor. ಪಕ್ಕದವ್ರಿಗೆ ಹೇಳ್ರಿ, Awaken them. ಸರ್ ಅವರನ್ನು ಎಚ್ಚರಿಸ್ರಿ. Tell them God will use you. ಅವ್ರು ಅಲಗಾಡಿಸಿ ಎಚ್ಚರಿಸಿ ಹೇಳ್ರಿ, ಸರ್ ನಿಮ್ಮನ್ನು ಉಪಯೋಗ ಮಾಡ್ತಾನೆ ಸರ್. Some people don't want to tell that ಕೆಲವರು ಅದನ್ನು ಹೇಳಕ್ಕೆ ಮನಸ್ಸಿಲ್ಲ, because they are very selfish. ಯಾಕಂದ್ರೆ ಇಷ್ಟ ಸ್ವಾರ್ಥಿಗಳು. God should only use me, not her. ದೇವ್ರು ನನ್ನನ್ನು ಅಷ್ಟೇ ಉಪಯೋಗ ಮಾಡಲಿ, ಇವರನ್ನು ಬೇಡ. Thank you, Jesus. ಧನ್ಯವಾದ ಯೇಸು. Hallelujah. ಹಲ್ಲೆಲೂಯಾ. How can I be involved in God's plan to bless my generation? ನನ್ನ ಪೀಳಿಗೆ, ನನ್ನ ಜನರನ್ನು ಆಶೀರ್ವದಿಸಲು ದೇವರ ಸಂಕಲ್ಪದಲ್ಲಿ ನಾನು ಹೇಗೆ ಅನುಕೂಲವಾಗಬಲ್ಲೆ, ಲಭ್ಯವಾಗಬಲ್ಲೆ, Involved. ತೊಡಗಬಲ್ಲೆ. How can I be a vessel? ನಾನು ಹೇಗೆ ಪಾತ್ರೆಯಾಗಬಲ್ಲೆ? How can I be an instrument? ಹೇಗೆ ನಾನು ಸಾಧನವಾಗಬಲ್ಲೆ? How can I be a vessel? A weapon? ಹೇಗೆ ನಾನು ಆತನ ಕೈಯಲ್ಲಿ ಆಯುಧವಾಗಬಲ್ಲೆ? How can I be a channel? ಹೇಗೆ ನಾನು ಆತನಿಗಾಗಿ ಕಾಲುವೆಯಾಗಬಲ್ಲೆ? In God's hand. ದೇವರ ಕೈಯಲ್ಲಿ Now. ಈಗ. How can I be? ಹೇಗೆ ನಾನು ಆತನಿಗೆ ಲಭ್ಯವಾಗಬಲ್ಲೆ? God wants to send you out to the people to whom He wants you to be a Gabriel. ಯಾರಿಗೆ ನೀನು ಗಾಬ್ರಿಯೇಲನಾಗಬೇಕೆಂಬುದಾಗಿ ದೇವರು ಬಯಸ್ತಾನೋ ಅಂತವ್ರ ಬಳಿಗೆ ನಿಮ್ಮನ್ನು ಕರೆಸಲು ಆ ದೇವರು ಬಯಸ್ತಾನೆ. They may be hearing the voice of an angel or the voice of God through you. ನಿಮ್ಮ ಮೂಲಕವಾಗಿ ದೇವರ ಸ್ವರವನ್ನು, ದೇವರ ಸಂದೇಶವನ್ನು ಅವರು ಕೇಳಿಸಿಕೊಳ್ತಾರೆ. Don't underestimate yourself. ನಿಮ್ಮನ್ನು ಕೇವಲವಾಗಿ ಕೀಳಾಗಿ ತಿಳ್ಕೊಬೇಡ್ರಿ. Because ಯಾಕಂದರೆ you are not a small person. ನೀವು ಸಣ್ಣ ವ್ಯಕ್ತಿಗಳಲ್ಲ. Imagine you have been chosen by such a powerful God, such a God who created the
the heavens and the earth, He wants to send you on behalf of Him into the lives of somebody to bless them. ಊಹಿಸಿಕೊಳ್ಳ್ರಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಆ ದೊಡ್ಡ ದೇವರು ನಿಮ್ಮನ್ನು ತನ್ನ ಜನರನ್ನಾಗಿ ಪ್ರತಿನಿಧಿಯನ್ನಾಗಿ ಜನರ ಬಳಿಗೆ ಅವರ ಆಶೀರ್ವಾದಕ್ಕೆ ನಿಮ್ಮನ್ನು ಕಳಿಸ್ಬೇಕಂತ ಆತನು ಬಯಸ್ತಾನೆ. But one hurdle I said, ಆದ್ರೆ ಒಂದು ಅಭ್ಯಂತರ ನಾನು ಹೇಳಿದ್ದು, that for God to bless the mankind is, ಜನರು ಆಶೀರ್ವದಿಸಬೇಕಾದರೆ ಅದಕ್ಕಾಗಿ ಅಡ್ಡಿಯಾಗುವ ಒಂದು ಅಡತನೆ ಏನಂದ್ರೆ, not the devil, ಸೈತಾನ, it's not the world, ಲೋಕವಲ್ಲ, it's not the flesh, ಅದು ಶರೀರವಲ್ಲ, but it is your will. ಅದು ನಿಮ್ಮ ಚಿತ್ತ. That becomes a great hindrance to God. ಅದು ದೇವರಿಗೆ ದೊಡ್ಡ ಅಭ್ಯಂತರ, ಅಂದ್ರೆ ಅಡೆತಡವಾಗ್ತದೆ. Because God created man like Him. ಯಾಕಂದ್ರೆ ದೇವರು ಮನುಷ್ಯನು ತನ್ನ ಸ್ವರೂಪಕ್ಕೆ ಉಂಟು ಮಾಡಿದನು. In His likeness. ಆತನ ಸ್ವರೂಪಕ್ಕೆ ತಕ್ಕಂತೆ. You are created in His likeness. ನೀವು ಆತನ ಸ್ವರೂಪಕ್ಕೆ ನೀವು ಉಂಟು ಮಾಡಿದ್ದೀರಿ. Completely. ಸಂಪೂರ್ಣವಾಗಿ ಆತನ ಸ್ವರೂಪವೇ ಆಗಿದ್ದೀರಿ. But only thing is, you are human beings and He is God. ಅದೇ ಒಂದೇ ಒಂದು, ನಾವು ಮನುಷ್ಯರು, ಆತನು ದೇವರು ಅಷ್ಟೇ. You have a beginning, ನಿಮಗೆ ಒಂದು ಆರಂಭವಿದೆ, and He doesn't have a beginning. ಆತನಿಗೆ ಆರಂಭವಿಲ್ಲ. That's the difference. ಅದೇ ಆ ವ್ಯತ್ಯಾಸ. And this God, ಈ ದೇವರು wants to bless ನಾವು the world. ಆತನ ಲೋಕವನ್ನು ಆಶೀರ್ವದಿಸಲು ಬಯಸ್ತಾನೆ. But do I become a hindrance or a help to God? ಆದರೆ ದೇವರ ಸಂಕಲ್ಪಕ್ಕೆ ನಾನು ಅಭ್ಯಂತರವಾಗಬಲ್ಲೆನೋ ಅಥವಾ ಲಭ್ಯವಾಗಬಲ್ಲೆನೋ? By my will being bent to do His will, I can be a blessing. ಆತನ ಚಿತ್ತಕ್ಕೆ ನನ್ನ ಚಿತ್ತ ಭಾಗಿಸಿ ಆತನಿಗೆ ಲಭ್ಯವಾಗಬಲ್ಲೆ. My will should not be enthroned in His will. ನನ್ನ ಚಿತ್ತ ಆತನ ಚಿತ್ತ ಸಿಂಹಾಸನದ ಮೇಲೆ ಕೂತ್ಕೋಬಾರ್ದು. He should sit on the throne of my will. ನನ್ನ ಚಿತ್ತದ ಸಿಂಹಾಸನ ಮೇಲೆ ಆತನು ಬಂದು ಕೂತ್ಕೋಬೇಕು. He should begin to command me. ಆತನು ನನಗೆ ಅಪ್ಪಣೆ ಕೊಡಬೇಕು. By yielding my will, ನನ್ನ ಚಿತ್ತವನ್ನು ನಾನು ತಗ್ಗಿಸಿ, when He says anything to me to do, ಆತನು ಏನಾದರೂ ಮಾಡುವಂತ ಆತನು ನನಗೆ ಹೇಳಿದ್ರೆ, without questioning Him, ಆತನಿಗೆ ಪ್ರಶ್ನೆ ಮಾಡದೆ, without being quiet about it, ಅದರ ಬಗ್ಗೆ ನಾನು ಏನು ಮಾಡ್ತೆ, ಸುಮ್ಮನೆ ಇರದೆ, I will go and do that. ನಾನು ಹೋಗಿ ಅದನ್ನು ಮಾಡ್ತೇನೆ. That kind of people God is looking for. ಅಂತ ಜನರನ್ನು ದೇವರು ಹುಡುಕ್ತಿದ್ದಾನೆ. Are you that person? ಆ ವ್ಯಕ್ತಿ ನೀವಾಗಿದ್ದೀರೋ? In your whole lifetime, ನಿಮ್ಮ ಇಡೀ ಜೀವಮಾನದಲ್ಲಿ at least you spoke to somebody about what with the message what God sent you with. ಯಾವ ಸಂದೇಶವನ್ನು ದೇವರು ನಿನಗೆ ಕೊಟ್ಟು ಅಲ್ಲಿ ಕಳಿಸಿದನೋ ಆ ಸಂದೇಶವನ್ನು ಒಬ್ಬರಿಗಾದರೂ, if you are given, ನೀವು ಅದನ್ನು ನಿಮಗೆ ಕೊಟ್ಟಿದ್ದಾದ್ರೆ, and if you knew that you are called to do only that one thing for the Lord, ಆ ಒಂದನ್ನೇ ದೇವರಿಗಾಗಿ ಮಾಡಲು ದೇವನಿಗೆ ಕರೆಯಲ್ಪಟ್ಟಿದ್ದೀರಿ ಎಂಬುದಾಗಿ ನೀವು ಗಮನಿಸಿದ್ದಾದರೆ, you are blessed. ನೀವು ಆಶೀರ್ವಾದ, ನೀವು ಧನ್ಯರು. You may not be able to tell to thousands of people. ನೀವು ಸಾವಿರಾರು ಜನರಿಗೆ ಹೇಳಲಿಕ್ಕಿಲ್ಲ. But you told the gospel or told the word of the Lord to only one person. ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಒಬ್ಬ ವ್ಯಕ್ತಿಗೆ ನೀವು ಹೇಳಿದ್ದೀರಾ ಅಷ್ಟೇ. And that one person ಆ ಒಬ್ಬ ವ್ಯಕ್ತಿ will tell to 100 people. 100 ಜನರಿಗೆ ಹೇಳ್ತಾನೆ. And 100 people ಆ 100 ಜನರು will tell the message to thousands of people. 1000 ಜನರಿಗೆ 600 ಜನರು ಹೇಳ್ತಾರೆ. And so many people will be blessed. ಹಾಗೆ ಅನೇಕ ಜನರು ಆಶೀರ್ವಾದ ಹೊಂದುತ್ತಾರೆ. At least convey the word of the Lord or the gospel or the message of the Lord to one person. ಒಬ್ಬರಿಗಾದರೂ ದೇವರ ಸಂದೇಶ, ದೇವರ ಸುವಾರ್ತೆಯನ್ನು ಸಾರಿರಿ ಅಥವಾ ಹಂಚಿರಿ. That one shrub or the bush behind Mount Horeb, ಆ ಹೊರೆ ಬೆಟ್ಟದ ಹಿಂದೆ ಆ ಒಂದು ಪೊದೆ had only one purpose of God in its life. ಆ ಪೊದೆಗೆ ಜೀವಮಾನದಲ್ಲಿ ಒಂದೇ ಒಂದು ಕರ್ತನ ಉದ್ದೇಶ ಒಂದೇ ಸಾರಿಗಿತ್ತು. One day I will send a man to you. ಒಂದು ದಿನ ನಿನ್ನ ಬಳಿಗೆ ಒಬ್ಬ ಮನುಷ್ಯನನ್ನು ಕಳಿಸ್ತೇನೆ. And my spirit will come upon you. ನನ್ನ ಆತ್ಮ ನಿನ್ನ ಮೇಲೆ ಬರ್ತಾನೆ. It will be seen as a flame in the bush. ಅದು ಆ ಪೊದೆಯಲ್ಲಿ ಉರಿಯುವ ಬೆಂಕಿಯಾಗಿ ಕಾಣಲ್ಪಡ್ತದೆ. And when he approaches with curiosity, ಆತನು ಏನು ಕುತೂಹಲ ಆಸಕ್ತಿ ಏನಿದು ಅಂತ ಆತನು ನಿನ್ನ ಬಳಿಗೆ ಬರುವಾಗ I will speak through you. ನಿನ್ನ ಮೂಲಕ ನಾನು ಮಾತಾಡ್ತೇನೆ. And after I speak to him, ಆತನ ಸಂಗಡ ಮಾತಾಡಿದ ಆದ್ಮೇಲೆ, after he goes back to do whatever I told him, ಆತನಿಗೆ ಏನೇನ್ ಮಾಡುವಂತ ಹೇಳಿದ್ದೇನೋ ನಿನ್ನ ಕಡೆಯಿಂದ ಆತನ ಹೋದ ಮೇಲೆ, your life purpose is over. ನಿನ್ನ ಸೇವೆ ಹೋಯ್ತು, ಮುಗೀತು. Nothing else you can do. ಮತ್ತೆ ನೀನೇನು ಮಾಡಲಾರಿ.
your life purpose itself is over. ನಿನ್ನ ಜೀವನ ಉದ್ದೇಶ ಮುಗೀತು, ಅಂದ್ರೆ ನೆರವೇರಿತು. What was the purpose of John the Baptist? ಸ್ನಾನಿಕನಾದ ಯೋಹಾನನ ಸೇವಾ He ಉದ್ದೇಶವೇನಾಗಿದೆ? had come to reveal Jesus Christ to the world. ಆ ಲೋಕಕ್ಕೆ ಆತನು ಕ್ರಿಸ್ತನನ್ನು ಪ್ರಕಟಿಸಲು ಬಂದ. Behold the Lamb of God which takes away the sin of the world. ಇಡೀ ಲೋಕವನ್ನು ಪಾಪವನ್ನು ತೆಗೆದು ಹಾಕುವಂತ ಇಗೋ ಯಜ್ಞದ ಕುರಿ ಮರಿ ಅಂತ ಹೇಳ್ದ. Because ಯಾಕಂದರೆ that man John the Baptist said yes to the Lord when he was called by God. ದೇವರಿಂದ ಕರೆಯಲ್ಪಟ್ಟಾಗ ಸ್ನಾನಿಕನಾದ ಯೋಹಾನನು ಹೌದು ಸ್ವಾಮಿ ಅಂತ ಆ ವ್ಯಕ್ತಿ ಹೇಳಿದ. And he began to preach the message of repentance. ಪಶ್ಚಾತ್ತಾಪ ಸಂದೇಶವನ್ನು ಆತನು ಸಾರಲು ಆರಂಭಿಸಿದ. But one thing you ಆದ್ರೆ can still do, ಆದ್ರೆ ನಾವು ಹೀಗೆ ಮಾಡಬಹುದು. God borrowed Mary's womb. ಮರಿಯಳ ಗರ್ಭವನ್ನು ದೇವರು ಸಾಲವನ್ನ ತಕೊಂಡ. Just give me your womb, I want to bring forth my son. ನಿನ್ನ ಗರ್ಭವನ್ನು ನನಗೆ ಕೊಡು, ನನ್ನ ಮಗನನ್ನು ನಿನ್ನ ಮೂಲಕ ತರ್ತೇನೆ. And she yielded to him. ಆಕೆ ಅರ್ಪಿಸಿದಳು. And God blessed the world. ಆ ಲೋಕವನ್ನು ದೇವರು ಅದರ ಮೂಲಕವಾಗಿ ಆಶೀರ್ವದಿಸಿದ. What can you lend to the Lord? ದೇವರಿಗೆ ತಿರುಗಿ ಮರಳಿ ಏನು ಕೊಡೋಣ? Lending is we will get back what you gave. ಅಂದ್ರೆ ನೀವೇನು ಕೊಟ್ಟಿದ್ದೀರೋ ಅದು ತಿರುಗಿ ನೀವು ಪಡ್ಕೊಳ್ಳೋದೆ. It is not just giving away. ಸುಮ್ಮನೆ ಕೊಟ್ಟು ಬಿಡೋದಲ್ಲ. You're lending something to the Lord. ಬೇರೆ ದೇವರಿಗೆ ಏನೋ ಪಡ್ಕೊಂಡಿದ್ದೀರಿ, ಆತನಿಗೆ ತಿರುಗಿ ಕೊಡ್ತಿದ್ದೀರಿ. You're giving a loan to the Lord. ಕರ್ತನಿಗೆ ನೀವು ಪಡ್ಕೊಳ್ಳುವಂತ ಸಾಲ ತೀರಿಸ್ತಿದ್ದೀರಿ ಅಷ್ಟೇ. No, you're giving loan to the Lord. ದೇವರಿಗೆ ಲೋನ್ ಸಾಲ ಕೊಡ್ತಿದ್ದೀರಿ. You have become so rich. ನೀವು ಅಷ್ಟು ಶ್ರೀಮಂತರಾಗ್ತಿದ್ದೀರಿ. Because God is in need. ಯಾಕಂದ್ರೆ ದೇವರಿಗೆ ಅವಶ್ಯಕತೆ ಇದೆ. And when you give that loan to the Lord, ದೇವರಿಗೆ ಸಾಲವನ್ನಾಗಿ ನೀವು ಕೊಟ್ಟಾಗ He will give it back to you ತಿರುಗಿ ಆತನ ಕೊಡ್ತಾನೆ. with the interest of the banks of heaven. ಪರಲೋಕದ ಬ್ಯಾಂಕ್ನ ಬಡ್ಡಿ ಸಮೇತ ನಿಮಗೆ ಕೊಡ್ತಾನೆ. So He will bless you with more things than what you gave to Him. ನೀವು ದೇವರಿಗೆ ಏನು ಕೊಟ್ಟಿದ್ದೀರೋ ಅದಕ್ಕೆ ಬದಲಾಗಿ ಆಶೀರ್ವದಿಸಿ ಹೆಚ್ಚಿಸಿ ಆತನ ಕೊಡ್ತಾನೆ. In the case of Hannah in the Old Testament, ಹಳೆಯನ್ನು ಬಡಕಿಲ್ಲ ಹಣ್ಣಾಳ ಜೀವಿತದಲ್ಲಿ when she was given before she was given a child, ಆಕೆಗೆ ಮಗು ಕೊಡಲ್ಪಡೋಕ್ಕಿಂತ ಮುಂಚೆ she told the Lord, ಕರ್ತನಿಗೆ ಆಕೆ ಹೇಳಿದ್ದು, when you give me the child, ನೀನು ನನಗೆ ಮಗನನ್ನು ಕೊಟ್ರೆ I will lend him to you, ಆತನ ನಿನಗೆ ಸೇವೆಗೆ ಕೊಡ್ತೇನೆ, so that I will get back the interest. ನಾನು ಬಡ್ಡಿ ಸಮೇತ ಪಡ್ಕೊಳ್ತೇನೆ. As long as you don't give back my son. ಎಲ್ಲಿವರೆಗೂ ನಾನು As long as you don't give back my son, ತಿರುಗಿ ನೀ ನನ್ನ ಮಗನನ್ನು ತಿರುಗಿ ನಾನು ಕೊಡದೆ ಕೊಡುವವರೆಗೂ you will have to give the interest. ನೀನು ಕೊಡ್ತಾನೇ ಇರಬೇಕು. So she got the interest. ಹಾಗೆ ಬಡ್ಡಿ ಸಮೇತ She got more children. ಆಕೆಗೆ ಹೆಚ್ಚು ಮಕ್ಕಳಾದವು. After her womb was opened. ಆಕೆ ಗರ್ಭ ತೆರೆದ ನಂತರ. Thank you, Jesus. ಧನ್ಯವಾದ ಯೇಸು. Similarly, ಅದೇ ರೀತಿಯಾಗಿ Peter lent his boat to the Lord. ಪೇತ್ರರು ತನ್ನ ದೋಣಿಯನ್ನು ದೇವರಿಗೆ ಕೊಟ್ಟ. What happened? ಏನಾಯ್ತು? His business was blessed. ಆತನ ವ್ಯಾಪಾರ ಜಾಸ್ತಿ ಆಯ್ತು. He was so much blessed ಆತ ವಿಶ್ವಾಸ ಹೊಂದಿದ that he thought, ಆತನ ನೆನೆಸಿದ್ದು, let me leave this business, ಈ ವ್ಯಾಪಾರ ಬಿಟ್ಟು ಬಿಡ್ತೇನೆ, take up a different business, ಬೇರೆ ವ್ಯಾಪಾರ ತಗೊಳ್ತೇನೆ. winning them people to the Lord, ಜನರನ್ನು ದೇವರ ಕಡೆಗೆ ಗೆಲ್ಲುವುದಕ್ಕಾಗಿ catching the human beings. ಜನರನ್ನು ಹಿಡಿಯುವ ಸೇವೆ, ಹಿಡಿಯುವ ಬಿಸ್ನೆಸ್. Amen. Similarly, ಅದೇ ರೀತಿಯಾಗಿ a little lad lent his morning breakfast to the Lord. ಸಣ್ಣ ಹುಡುಗ ಆತನಿಗಿರುವಂತ ಬೆಳಗಿರಂತ ನಾಷ್ಟ ದೇವರಿಗೆ ತಂದು ಕೊಟ್ಬಿಟ್ಟ. And what Jesus did? ಯೇಸು ಮಾಡಿದ್ದೇನು? Maybe he told the people who brought his breakfast to him. ಬಹುಶಃ ಆತನು ಹೇಳಿದ್ದ ತನಗೆ ತನ್ನ ಬಳಿಗೆ ತನ್ನ ನಾಷ್ಟ ವಿಷಯದಲ್ಲಿ ಹೇಳಿರ್ಬೋದು. Tell the boy to wait, I am going to give it back to him. ಆ ಹುಡುಗನಿಗೆ ಹೇಳು ತಿರುಗಿ ಅವನಿಗೆ ಕೊಡ್ತೇನೆ ಅಂತ ಆ ಹುಡುಗನಿಗೆ ಹೇಳಂತ ಯೇಸು ಹೇಳಿರ್ಬೋದೇನೋ. Because maybe that boy thought, I gave my breakfast, what will I eat now? ಆಮೇಲೆ ನಮ್ಮ ಅಮ್ಮರ್ದು ಬುತ್ತಿ ಕೊಟ್ಟಿದ್ದ ಇದ್ದಿದ್ದೆಲ್ಲ ಯೇಸು ಕೊಟ್ಟಿದ್ದೇನೆ, ಈಗ ನಾನೇನು ತಿನ್ನలేదు. ಬಹುಶಃ ಹುಡುಗ ಯೋಚನೆ ಮಾಡಿದ್ದಿರ್ಬಹುದೇನೋ. But God began to multiply his bread. ದೇವರು ಆ ರೊಟ್ಟಿಯನ್ನು ಗಣನೀಯಗೊಳಿಸಿ, God began to multiply his fish. ಆತನು ಆ ಹುಡುಗ ಕೊಟ್ಟಂತ ಮೀನನ್ನು ದೇವರು ಗಣನೀಯಗೊಳಿಸಿದ. How many people got blessed? ಎಷ್ಟು ಜನ ಆಶೀರ್ವಾದ ಹೊಂದಿದ್ರು? More than 5,000 men. 5,000ಕ್ಕಿಂತ ಹೆಚ್ಚು ಗಂಡಸರೇ. That means double 5,000 people is 10,000 people. 5,000ಕ್ಕಿಂತ ಅದರ ಹಿಮ್ಮಡಿ ಪಡಿಸಿದ್ರೆ 10,000 ಜನ ಹೆಂಗಸರನ್ನು ಸೇರಿಸ್ಕೊಂಡು. And double that number. ಅದಕ್ಕಿಂತ ಹೆಚ್ಚು ಡಬಲ್ ನಂಬರ್ ಹಿಮ್ಮಡಿ ಅಷ್ಟು. That many children were there. ಅಷ್ಟು ಮಕ್ಕಳಿದ್ರು.
They were all blessed. ಅವರೆಲ್ಲರೂ ಆಶೀರ್ವಾದ. Maybe this boy also ate that piece of bread, his own bread, which he had given to the ಆಮೇಲೆ Lord. ಯೇಸು ತನಗೆ ತನ್ನ ರೊಟ್ಟಿ ಕೊಟ್ಟಂತ ರೊಟ್ಟಿಯನ್ನು ಯೇಸು ಅವನಿಗೆ ಕೊಟ್ಟ, ಆಮೇಲೆ ಅವನು ತಿಂದಿರ್ಬೋದು. Then maybe he thought, maybe this much only I'll get. ಆಮೇಲೆ ಇಷ್ಟೇ ಈ ತುಂಡು ಸಿಗ್ಬೋದಂತ ಯೋಚನೆ ಮಾಡಿರ್ಬೋದು. But after they all ate, ಎಲ್ಲರೂ ತಿಂದ ಆದ ಮೇಲೆ Jesus said, don't waste it. ಆಮೇಲೆ ಯೇಸು ಯಾವುದೂ ತುಂಡನ್ನು ವ್ಯರ್ಥ ಮಾಡಬೇಡ್ರಿ ಅಂತ ಯೇಸು Collect the remaining ಆ food. ತುಂಡುಗಳನ್ನೆಲ್ಲ ಸೇರಿಸಿರಿ. They collected 12 baskets of food. ಆಮೇಲೆ ಅವೆಲ್ಲ ಸೇರಿಸಾದ್ಮೇಲೆ 12 ಬುಟ್ಟಿ ಅದು. Not only bread, maybe they gave back his fish. ಬಹುಶಃ ರೊಟ್ಟಿ ಅಷ್ಟೇ ಅಲ್ಲ, ರೊಟ್ಟಿ ತುಂಡು ಅಷ್ಟೇ ಅಲ್ಲ, ಮೀನು ಸಹ ಉಳಿದಿದ್ದೆಲ್ಲ ಸೇಕರಿಸಿರ್ಬೋದು. Not with the bones. ಅಲ್ಲಿ ಆ ಮೀನಲ್ಲಿ ಎಲುಬಲ್ಲ, ಮುಳ್ಳು ಇಲ್ಲದೆ. And maybe they came and gave to this boy. Maybe you can take back this home. ಬಹುಶಃ ತಗೋಪ್ಪ ನೀ ಕೊಟ್ಟಿದ್ದೆಲ್ಲ ತಗೋ ಅಂತೇಳಿ ಕೊಟ್ಟಿರ್ಬೋದು, ಅಥವಾ ಯೇಸುನೇ ಹೇಳಿರ್ಬೋದು. That one boy received 12 baskets of his breakfast. ಆ ಹುಡುಗ ಆ ನಾಶ 12 ಬುಟ್ಟಿ ನಾಷ್ಟ ತಗೊಂಡು ಅವನಿಗೆ ಹೊಂದ್ಕೊಂಡ. Give to the Lord. ದೇವರಿಗೆ ಕೊಡು. Whatever God is asking, ದೇವ್ರು ನಿಮ್ಮನ್ನು ಏನು ಹೇಳ್ತಿದ್ದಾನೋ He will bless you. ಆತ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. He will bless your things. ನಿಮ್ಮ ದವುಗಳನ್ನು ಆತನು ಆಶೀರ್ವದಿಸ್ತಾನೆ. He will bless your businesses. ನಿಮ್ಮ ವ್ಯಾಪಾರವನ್ನು He will bless your activities. ನಿಮ್ಮ ಚಟುವಟಿಕೆ Whatever He is asking, ಆತನ ಏನೇನು ನಿಮ್ಮನ್ನು ಕೇಳ್ತಿದ್ದಾನೋ give it to Him. ಆತನಿಗೆ ಕೊಡು. God asked Moses, ಮೋಶೆಗೆ ದೇವರು, what is it that you are holding in your ನಿನ್ನ hand? ಕೈಯಲ್ಲಿ ಏನಿದೆ? It's a simple rod, Lord. ಅದು ಸರಳ ಕೋಲು ದೇವ್ರೆ. You give it to me, ದೇವರಿಗೆ ಕೊಡು, and I'll give it back to you. ತಿರುಗಿ ನಾನು ನಿನಗೆ ಕೊಡ್ತೇನೆ. And through this rod, you're going to deliver my people from the land of Egypt. ಈ ಕೋಲಿನಿಂದ ನನ್ನ ಜನರನ್ನು ಐಗುಪ್ತ ದೇಶದಿಂದ ನೀನು ವಿಮೋಚನೆ ಮಾಡ್ತೀವಿ. God did not tell what all things He would be doing through this rod. ಆ ಕೋಲಿನ ಮೂಲಕ ಏನೇನು ಮಾಡುತ್ತಿ ಅಂತ ದೇವರು ಮೊದಲೇ ಹೇಳಲಿಲ್ಲ. But that man yielded ಆದ್ರೆ ಆ to the will of God. ವ್ಯಕ್ತಿ ದೇವರ ಚಿತ್ತಕ್ಕೆ ಒಪ್ಪಿಸಿ ಕೊಟ್ಟ. Our willingness can change the world, our present world. ನಮ್ಮ ಚಿತ್ತ ವಾಸ್ತವ ಲೋಕವನ್ನು ಬದಲಾಯಿಸಬಹುದು. Are you willing for the Lord to use you? ನೀವು ದೇವರ ಕೈಗೆ ಉಪಯೋಗವಾಗಲು ನೀವು ಚಿತ್ತವುಳ್ಳವರಾಗಿದ್ದೀರಿ ಅಂತ ನಿಮಗೆ ಮನಸ್ಸು. Like Mary was used. ಮರಿಯಳು ಉಪಯೋಗವಾದ ಹಾಗೆ, That little boy was used. ಆ ಸಣ್ಣ ಹುಡುಗನು ಉಪಯೋಗವಾದ ಹಾಗೆ, Like Samuel was used. ಸಾಮೇಲನು ಉಪಯೋಗವಾದ Like ಹಾಗೆ, Peter was used. ಪೇತ್ರನು ಉಪಯೋಗವಾದ ಹಾಗೆ, Like Hannah was used. ಹನ್ನಳು ಉಪಯೋಗವಾದ ಹಾಗೆ, Like Moses was used. ಮೋಶೆ ಉಪಯೋಗವಾದ ಹಾಗೆ. God told Jeremiah, ಯೆರೆಮೀಯನಿಗೆ ದೇವರು ಹೇಳಿದ್ದು, you don't say that you are a little boy, ನಾನು ಸಣ್ಣ ಹುಡುಗ ಅಂತ ನೀನು ಹೇಳ್ಬೇಡ, but I will send you to the people to whom you should be going. ಯಾರ ಕಡೆಗೆ ಹೋಗ್ಬೇಕಾಗಿದೆಯೋ ಅವರ ಬಳಿಗೆ ನಾನು ನಿನ್ನ ಕಳಿಸ್ತೇನೆ. I'm appointing you to pull down the buildings, ಅಲ್ಲಿ ಕಟ್ಟಡಗಳನ್ನು ಕೆಡವಲು ನಿನ್ನ ನೇಮಿಸಿದೆ. pull down the kingdoms. ರಾಜ್ಯಗಳನ್ನು ಕೆಡವಲು I'm appointing you to build up the people, ಜನರನ್ನು ಕಟ್ಟಲು ನಾನು ನಿನಗೆ build up the new people. ಹೊಸ ಜನರನ್ನು ಕಟ್ಟು. And that boy did not know to what God had called him. ಆಮೇಲೆ ಆ ಹುಡುಗನಿಗೆ ಗೊತ್ತಾಗಲಿಲ್ಲ ಯಾವುದಕ್ಕಾಗಿ ದೇವರು ತನ್ನನ್ನು ಕರೆದಿದ್ದಾನೆ. But maybe he wept over it so many times. Why at all did you use me, Lord? Did you take me, Lord? ಯಾಕೆ ಆ ಹುಡುಗನು ದೇವರೇ ಯಾಕಾದ್ರೂ ನನ್ನ ಆರಿಸ್ಕೊಂಡು ಯಾಕೆ ನಾನು ತಕೊಂಡು ಹೋಗಬಾರ್ದು ಅಂತ ಬಹುಶಃ ಅನೇಕ ಸಾರಿ ಹತ್ತು ಕೇಳಿರ್ಬಹುದು. Because I prophesied, ನಾನು ಪ್ರವಾದಿಸಿದ್ದೆ, my own people are now going captive to another country. ನನ್ನ ಸ್ವಂತ ಜನರು ಬೇರೆ ದೇಶಕ್ಕೆ ಸೆರೆಯಾಳುಗಳಾಗಿ ಒಯ್ಯಲ್ಪಡ್ತಿದ್ದಾರೆ. I didn't want to see this. ಇದನ್ನು ನೋಡಲು ನನಗೆ But ಆಗುವುದಿಲ್ಲ. Lord, you have been using me to cause this. ದೇವರೇ ಇದನ್ನು ಸಂಭವಿಸಲು ಮುಂದಾಗಿ ಹೇಳುವುದಕ್ಕೆ ನನ್ನನ್ನು ನೀನು ಉಪಯೋಗ ಮಾಡಿದ್ದೆ. Maybe I don't know what word the Lord will give to you. ಬಹುಶಃ ನನಗೆ ಗೊತ್ತಿಲ್ಲ ಯಾವ ವಾಕ್ಯವನ್ನು ದೇವರು ನಿಮಗೆ ಕೊಡ್ತಾನೆ. To pull down somebody's bad life. ಯಾವುದೇ ಕೆಟ್ಟ ಜನರ ಜೀವಿತವನ್ನು ಕೆಡವಿ ಹಾಕಲು, or to destroy somebody's evil, wicked activities they have built up. ಯಾರ್ದೋ ಜೀವಿತದಲ್ಲಿ ಕಟ್ಟಲ್ಪಟ್ಟಂತ ದುಷ್ಟ ಚಟಗಳನ್ನು ಕೆಡವಿ ಹಾಕಲು, so that they'll be built up again to become right people. ಸರಿಯಾದ ಜನರಾಗಿ ಅವರು ಪುನಃ ದೇವರಲ್ಲಿ ಕಟ್ಟಲ್ಪಡಲು. Your willingness to do God's will, ನಿನ್ನ ಚಿತ್ತ ದೇವರ ಚಿತ್ತ ಮಾಡಲು ಇರುವಂತಹ ನಿಮ್ಮ ಚಿತ್ತವು, it becomes a hindrance to Satan. ಅದು ಸೈತಾನನಿಗೆ ಅಭ್ಯಂತರ ಆಗ್ತದೆ. Would you be a hindrance to Satan? ಸೈತಾನನಿಗೆ ನೀವು ಅಭ್ಯಂತರ ಅಡೆತಡೆ ಆಗಬೇಕಂತ ಬಯಸ್ತೀರೋ? Would you be a vessel in the hand of the Lord? ದೇವರ ಕೈಯಲ್ಲಿ ಪಾತ್ರೆಗಳಾಗಿರೋ ಬಯಸ್ತೀರೋ? Would you be a weapon in the hand of God? ದೇವರ ಕೈಯಲ್ಲಿ ಆಯುಧವಾಗಿರೋ ಬಯಸ್ತೀರೋ? Would you be a channel in the hands of God? ದೇವರ ಕೈಯಲ್ಲಿ ಕಾಲುವೆಗಳಾಗಿರಲು ಬಯಸ್ತೀರೋ?
How many of you want to be used by God? ದೇವರಿಂದ ಉಪಯೋಗವಾಗಲು ಎಷ್ಟು ಜನ ಬಯಸ್ತೀರಿ? Let's all stand up. ಹಾಗಿದ್ದರೆ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. Thank you, Jesus. ಧನ್ಯವಾದ ಯೇಸು. God, I want to use you. I ದೇವರೇ, want you to be ದೇವರೇ, used by you. ನಿನ್ನಿಂದ ನಾನು ಉಪಯೋಗವಾಗಲು I ಬಯಸ್ತೇನೆ. want you to take me. ದೇವರೇ, ನೀನು ನನ್ನನ್ನು ತಕ್ಕೋ ಎಂಬುದ ಬಯಸ್ತೇನೆ. This morning I heard a song. ಈ ಬೆಳಗಿನ ಸಮಯದಿಂದ ಹಾಡನ್ನು ಕೇಳಿಸಿಕೊಂಡೆ. Take my life and let it be. ದೇವರೇ, ನನ್ನ ಜೀವನ ತಕ್ಕೋ, ನೀನು Let ಬಯಸಿದಂತೆ it ಇರಲಿ, be a blessing to somebody. ಬೇರೆಯವರಿಗೆ ಆಶೀರ್ವಾದವಾಗಿರಲಿ. Take my life, Lord. ದೇವರೇ, ನನ್ನ ಜೀವಿತ ತಕ್ಕೋ, Take my job, Lord. ನನ್ನ ಕೆಲಸ ತಕ್ಕೋ, Take my money, Lord. ನನ್ನ ಹಣ ತಕ್ಕೋ, Take my business, ನನ್ನ God. ವ್ಯಾಪಾರ ತಕ್ಕೋ, Take my family, O ನನ್ನ God. ಕುಟುಂಬವನ್ನು ತಕ್ಕೋ, Take my work, O God. ದೇವರೇ, ನನ್ನ ಕೆಲಸ ತಕ್ಕೋ. Whatever that I have, I am giving it to you. ನನಗಿರುವುದೆಲ್ಲವನ್ನು ನಿನಗೆ ಕೊಡ್ತೇನೆ. Use me, Lord, ನನ್ನನ್ನು to ಉಪಯೋಗಿಸು. bless at least one person before I die. ದೇವರೇ, ನಾನು ಸಾವಿಗಿಂತ ಮುಂಚೆ ಒಬ್ಬರಾದ್ರೂ ಆಶೀರ್ವಾದ ಹೊಂದಲಿ. Thank you, Jesus. ಧನ್ಯವಾದ ಯೇಸು. Lay your hands upon the person next to you ನಿಮ್ಮ ಪಕ್ಕದಲ್ಲಿರುವವರಿಗೆ ಮೇಲೆ ಒಂದು ಕೈಯನ್ನಿಡಿರಿ, and bless them. ಅವರನ್ನು ಆಶೀರ್ವದಿಸಿ. If you can't lay, ನೀವು ಭುಜದ ಮೇಲೆ ಕೈ ಇಡೋದಕ್ಕೆ ಮನಸ್ಸಿಲ್ಲದೆ ಹೋದ್ರೆ join hands. ಕೈಯನ್ನಾದ್ರೂ ಜೋಡಿಸ್ಕೊಡ್ರಿ. Lord, by me joining hands, I am blessing this person. ಬೇರೆ ನನ್ನ ಪಕ್ಕದಲ್ಲಿರುವವರ ಕೈಯನ್ನು ಹಿಡ್ಕೊಳ್ಳೋದ ಮೂಲಕವಾಗಿ ಅವರು ಆಶೀರ್ವಾದ ಹೊಂದಲಿ. Thank you, Jesus. Father God, in the name of Jesus, I bring every one of us. ಬೇರೆ ನಮ್ಮಲ್ಲಿ ಕ್ರಿಸ್ತ ಯೇಸು ನಾಮದಲ್ಲಿ ನಮ್ಮೆಲ್ಲರನ್ನು ಪ್ರತಿಯೊಬ್ಬರನ್ನು ನೀನು ನಮ್ಮನ್ನು ತಕೊಂಡು ಬರ್ತೇವೆ. We may be having boats, God. ಬೇರೆ ನಮ್ಮಲ್ಲಿ ದೋಣಿಗಳಿರ್ಬಹುದು, We may be having businesses, God. ನಮ್ಮಲ್ಲಿ ವ್ಯಾಪಾರಗಳಿರ್ಬಹುದು, We may be having a job, O God. ಬೇರೆ ನಮಗೆ ಕೆಲಸಗಳಿರ್ಬಹುದು, Or we may not be having any job, O ಬೇರೆ God. ಯಾವುದೇ ಕೆಲಸ ನಮಗೆ ಇರ್ಲಿಕ್ಕೂ ಇಲ್ಲ. Maybe we have only one rod in our hands, O ಬೇರೆ God. ನಮ್ಮಲ್ಲಿ ಕೇವಲ ಸಣ್ಣ ಕೋಲ್ ಇರ್ಬಹುದು, Maybe we have a sword in our hands, O ಅಥವಾ God. ನಮ್ಮಲ್ಲಿ ಕತ್ತಿಯೇ ಇರ್ಬಹುದು, Maybe we have something at least in our hands. ಅಥವಾ ಏನೋ ಒಂದು ನಮ್ಮ ಕೈಯಲ್ಲಿ ಇರಬಹುದು. We give it to you, Lord. ಅದನ್ನ ನಿನಗೆ We ಕೊಡ್ತೇವೆ, give ourselves to you, Lord. ನಮ್ಮನ್ನೇ ನಿನಗೆ ಕೊಡ್ತೇವೆ. You are in a hurry to use anybody. ಬೇರೆ ಯಾರನ್ನಾದ್ರೂ ಉಪಯೋಗಿಸಲು ನೀನು ಅವಸರದಲ್ಲಿದ್ದಿ. If you can use a jawbone of an ass, ದೇವರೇ, ಸತ್ತು ಹೋದ ಕತ್ತೆಯ ದವಡೆಯನ್ನು ನೀನು ಉಪಯೋಗಿಸೋದಾದ್ರೆ, Lord, if you could use something which is not useful, ಬೇರೆ ಯಾವುದು ಉಪಯೋಗವಾಗದಂಥದ್ದನ್ನು ನೀನು ಉಪಯೋಗಿಸೋದಾದ್ರೆ, Lord, use me. ಬೇರೆ ನನ್ನನ್ನು I'm ಉಪಯೋಗಿಸು. giving myself to you. ನನ್ನನ್ನು ನಿನಗೆ ಒಪ್ಪಿಸಿಕೊಡ್ತೇನೆ. Like Mary, ಮರಿಯಳ ಹಾಗೆ in my womb, ನನ್ನ ಗರ್ಭದಲ್ಲಿ let Jesus be born, ಯೇಸು ಕ್ರಿಸ್ತನು ಜನಿಸಲಿ. so that many people will be blessed because of me. ನನ್ನ ನಿಮಿತ್ತ ಅನೇಕರು ಆಶೀರ್ವಾದ ಹೊಂದಲಿ. Many people's sins be washed away. ಅನೇಕರ ಪಾಪಗಳು ಅಳಿಸಲ್ಪಡಲಿ. Many people begin to hear the voice of God. ಅನೇಕರು ದೇವರ ಸ್ವರವನ್ನು Lord, ಕೇಳಿಸಿಕೊಳ್ಳುತ್ತಾರೆ. may we become the Gabriels to many people. ಅನೇಕರಿಗೆ ನಾವೇ ಗಾಬ್ರಿಯೇಲ್ಗಳಾಗಲಿ. May we speak to many Zechariahs, O God. ಅನೇಕ ಜಕರಿಯರು ನಾವಾಗಿರಲಿ. May we speak to, Lord, many Elizabeths, O God. ಅನೇಕ ಎಲಿಜಬೆತ್ಗಳಿಗೆ ನಾವು ಸಂದೇಶ ಕೊಡುವಂತಾಗಲಿ. May we speak to many Samuels, O God. ಅನೇಕ ಸಮಯಗಳಿಗೆ ನಾವು ಮಾತಾಡುವಂತಾಗಲಿ. Lord, may we speak to many dead things, O God. ಅನೇಕ ಸತ್ತ ಸ್ಥಿತಿಗಳಿಗೆ ಮಾತಾಡುವಂತಾಗಲಿ. So that the life of God may come into them. ಆಗ ದೇವರ ಜೀವ ಅವರ ಮೇಲೆ ಬರಲಿ. Oh God, have mercy. ದೇವರೇ, ಕೃಪೆ ಮಾಡಿಸು. If at all we are not used so far, ದೇವರೇ, ಇಲ್ಲಿವರೆಗೂ ನಾವು ಉಪಯೋಗವಾಗಿಲ್ಲವಾಗಿದ್ದರೆ from today onward, ಇವತ್ತಿನಿಂದ let your angelic visitation, ನಿನ್ನ ದೇವದೂತರ ಸಂದರ್ಶನ, let your Gabriel ದೇವರ visitation, ಗಾಬ್ರಿಯೇಲ ಸಂದರ್ಶನ, let your man of God visitation ದೇವರ ಸೇವಕ ಸಂದರ್ಶನ change our lives, O God, ನಮ್ಮ ಜೀವಿತ ಬದಲಾವಣೆಗೊಳ್ಳಲಿ. that we may get many people born into the kingdom of God. ದೇವರ ರಾಜ್ಯದಲ್ಲಿ ಅನೇಕರು ಜನಿಸುವಂತಾಗಲಿ. Release us from all our madness and dead things, O ಎಲ್ಲ God. ಸತ್ತ ಸ್ಥಿತಿಗೆ ಹಾಗೂ ಅಭ್ಯಂತರ ಸ್ಥಿತಿಯಿಂದ ನಮ್ಮನ್ನು ಬಿಡುಗಡೆ ಮಾಡು. Deliver us from all the dead rituals and traditions and unwanted festivals, O ದೇವರೇ, God. ಬೇಡವಾದಂತಹ ಹಬ್ಬಗಳು, ಸತ್ತ ಸ್ಥಿತಿ, ರೂಢಿ ಪದ್ಧತಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡು. So that we'll be live Gabriels into the lives of many people. ಅನೇಕರ ಜೀವಿತಗಳಲ್ಲಿ ಕರ್ತನೆ ನಾವು ದೇವರೇ ಜೀವಿಸುವ ಗಾಬ್ರಿಗಳಾಗಿರಲಿ. Thank you, Jesus. ಧನ್ಯವಾದ ಯೇಸು. Bless us, O God. ನಮ್ಮನ್ನು ಆಶೀರ್ವದಿಸು. Bless every one of us, ನಮ್ಮೆಲ್ಲರನ್ನು that we ಆಶೀರ್ವದಿಸು. may become blessings, O God. ನಮ್ಮ ಆಶೀರ್ವಾದ ನಿಧಿಯಾಗಿರಲಿ. Thank you, Jesus. ಧನ್ಯವಾದ ಯೇಸು. Thank you, Jesus. Oh God, ದೇವರೇ, if you have this plan for our congregation, ನಮ್ಮ ಜನರಿಗಾಗಿ ಈ ಸಂಕಲ್ಪ ನಿನ್ನಲ್ಲಿ ನಮಗಾಗಿ ಇದ್ದರೆ, the same plan or similar plans be accomplished
are worked out in so many congregations all over the city. ಇಡೀ ಪಟ್ಟಣದಲ್ಲಿ ಎಲ್ಲಾ ಸಭೆಗಳಲ್ಲಿ ಜನರಲ್ಲಿ ಈ ನಿನ್ನ ಸಂಕಲ್ಪ ನೆರವೇರಲಿ. Thank you, Jesus. ಧನ್ಯವಾದ ಅಪ್ಪ. We give you glory, Master. ನಿನಗೆಲ್ಲ ಗೌರವ ಕೊಡ್ತೇವೆ. Let many Gabriels rise from among people ನಮ್ಮಲ್ಲಿ ಜನರಲ್ಲಿ ಅನೇಕ ಗಾಬ್ರಿಯಲ್ಗಳು ಎದ್ದೇಳಲಿ. who cause a visitation of God into the lives of many people. ಜನರ ಜೀವಿತ, ಅನೇಕ ಜನರ ಜೀವಿತದಲ್ಲಿ ದೇವರ ಸಂದರ್ಶನ ಉಂಟು ಮಾಡಲಿ. We give you glory, Master. ನಿನಗೆ ಗೌರವ ಕೊಡ್ತೇವೆ We ಒಡೆಯ. yield ourselves as instruments of worship before thee. ಆರಾಧನಾ ಸಾಧನಗಳನ್ನಾಗಿ ನಿನ್ನ ಕೈಯಲ್ಲಿ ನಮ್ಮನ್ನು We yield ಒಪ್ಪಿಸಿಕೊಡ್ತೇವೆ. ourselves as vessels of the gospel, O God. ದೇವರ ಸುವಾರ್ತೆಯ ಪಾತ್ರೆಗಳಾಗಿ ನಮ್ಮನ್ನು ನಿನಗೆ ಒಪ್ಪಿಸಿಕೊಡ್ತೇವೆ. Lord, we yield ourselves as the channels of blessing to many people. ಅನೇಕರಿಗೆ ಆಶೀರ್ವಾದ ಕಾಲುವೆಗಳಾಗಿ ನಮ್ಮನ್ನು ನಿನಗೆ ಒಪ್ಪಿಸಿಕೊಡ್ತೇವೆ. In the name of Jesus. ಯೇಸು ನಾಮದಲ್ಲಿ ತಂದೆಯೇ, Accept us, O God. ನಮ್ಮನ್ನು ಸ್ವೀಕರಿಸು. Be the glorified in us ನೀ ನಮ್ಮಲ್ಲಿ ಮಹಿಮೆ ಹೊಂದು and bless us ನಮ್ಮನ್ನು ಆಶೀರ್ವದಿಸು. and thus bless the world, O God. ಆ ರೀತಿ ಲೋಕ ಆಶೀರ್ವಾದ ಹೊಂದಲಿ. In the name of Jesus. ಯೇಸು ನಾಮದಲ್ಲಿ ತಂದೆಯೇ, Amen. ಆಮೆನ್. Let's offer a clap of ನಮ್ಮ ದೇವರಿಗೆ ಚಪ್ಪಾಳೆ ಕಾಣಿಕೆ ಕೊಡೋಣ. Hallelujah. 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 Thank you, Jesus. Thank you, Jesus. Thank you, Jesus. ಧನ್ಯವಾದ ಯೇಸು. You are holy. ನೀನು ಪರಿಶುದ್ಧನು ಅಪ್ಪ. There is none like unto you, Lord. ನಿನ್ನ ಹಾಗೆ ಯಾರೂ ಇಲ್ಲ. You have come down into our lives ನಮ್ಮ ಜೀವಿತದಲ್ಲಿ ನೀನು and ಬಂದಿದ್ದೀ. made us holy by washing away our sins. ಬೇರೆ ನಮ್ಮ ಪಾಪವನ್ನು ಕ್ಷಮಿಸಿದ್ರ ಮೂಲಕವಾಗಿ, ತೊಳೆಯುವುದರ ಮೂಲಕವಾಗಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಿ. And now we are yielded vessels into your holy hands. ಬೇರೆ ನಾವು ನಿನಗೆ ಅರ್ಪಿಸಿದ ಪಾತ್ರೆಗಳಾಗಿ ನಾವಾಗಿದ್ದೇವೆ. Fill us with your Holy Spirit. ನಿನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸು. Fill us with the word of the Lord, O Father. ದೇವರ ವಾಕ್ಯದ ಕರ್ತನೆ ಮಹಿಮೆ ಪಡಿಸು. ವಾಕ್ಯದಿಂದ ನಮ್ಮನ್ನು ತುಂಬಿಸು. Fill us with the gospel of Jesus Christ. ಯೇಸು ಕ್ರಿಸ್ತನ ಸುವಾರ್ತೆಯಿಂದ ನಮ್ಮನ್ನು ತುಂಬಿಸು. Fill us with the testimony of Jesus Christ, ಯೇಸು ಕ್ರಿಸ್ತನ ಸಾಕ್ಷಿಯಿಂದ ನಮ್ಮನ್ನು ತುಂಬಿಸು. that we may be the blessings, O God. ನಾವೇ ಆಶೀರ್ವಾದವಾಗಿರಲಿ. Accept our offerings, O God. ನಮ್ಮ ಕಾಣಿಕೆಯನ್ನು ಸ್ವೀಕರಿಸು. Bless us, O God. ನಮ್ಮನ್ನು ಆಶೀರ್ವದಿಸು. And may the offering be used for your service, O God. ನಿನ್ನ ಸೇವೆಗೆ ಎಲ್ಲ ಕಾಣಿಕೆ ಉಪಯೋಗವಾಗಲಿ. Be thou glorified in us. ನಮ್ಮಲ್ಲಿ ನೀನು ಮಹಿಮೆ ಹೊಂದು. We submit to your authority. ನಿನ್ನ ಅಧಿಕಾರಕ್ಕೆ We ನಮ್ಮನ್ನು submit to your ಒಪ್ಪಿಸಿಕೊಡ್ತೇವೆ. kingdom. ನಿನ್ನ ರಾಜ್ಯಕ್ಕೆ We submit to ಒಪ್ಪಿಸಿಕೊಡ್ತೇವೆ. your lordship. ನಿನ್ನ ಒಡೆತನಕ್ಕೆ We ಒಪ್ಪಿಸಿಕೊಡ್ತೇವೆ. submit to your name, O God. ನಿನ್ನ ಹೆಸರಿಗೆ ಒಪ್ಪಿಸಿಕೊಡ್ತೇವೆ. In the name of Jesus Christ of Nazareth. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. Lord, we also ask thee to bless the ones who've been participating online with us, O God, ದೇವರೇ, ನಮ್ಮ ಸಂಗಡ ಆನ್ಲೈನ್ ನಲ್ಲಿ ಭಾಗವಹಿಸಿದವರನ್ನು ಆಶೀರ್ವಾದ ಮಾಡು. that they may receive your blessing, ಅವರು ನಿನ್ನ ಆಶೀರ್ವಾದ ಹೊಂದಿಕೊಳ್ಳಲಿ. that they may glorify thee, O God. ಅವರು ನಿನ್ನ ಮಹಿಮೆ ಪಡಿಸಲಿ. In the name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ. Amen. ಆಮೆನ್. Amen. Let's offer a clap offering to our ನಮ್ಮ God. ದೇವರಿಗೆ ಚಪ್ಪಾಳೆ ಕಾಣಿಕೆ. Thank you, Jesus. Let's receive the benediction. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. Now may the grace of our Lord Jesus ಈಗ Christ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ and the ಕೃಪೆಯು, love of God our Heavenly Father ನಮ್ಮ ಪರಲೋಕದ ತಂದೆಯಾದ ದೇವರ and ಪ್ರೀತಿಯು, the sweet communion of the Holy Spirit ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ be with us all forever. ನಮ್ಮೆಲ್ಲರ ಸಂಗಡ ನಿರಂತರ ವಾಸವಾಗಿರಲಿ. The Lord bless thee and keep thee. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. The Lord make his face shine upon thee and be gracious unto thee. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ The Lord ದಯವಿಡಲಿ. lift up his countenance upon thee and give thee peace. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. Amen. Amen. Thank you so much for watching our TV episode of the worship service or the Bible study, and I believe that you have been blessed by that. For every further episode you want to watch and be blessed, we want you to subscribe to our YouTube channel and press the bell icon so that it shall be notified to you every time we have a new episode. May it be a blessing to you. May the Lord be blessed, and may you be blessed and become a blessing to many people. In the name of Jesus, may the Lord bless you.